ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ನಿರ್ಣಾಯಕ ಸಮರ ನಡೆಯುತ್ತೆ. ಮಾಡು ಇಲ್ಲವೇ ಮಡಿ ಪಂದ್ಯ ಇದು. ಗೆದ್ದವರಿಗೆ ಸೆಮಿಫೈನಲ್ಸ್ಗೆ ಟಿಕೆಟ್ ಸಿಕ್ಕರೆ ಸೋತವರು ಎಕ್ಸಿಟ್ ಆಗ್ತಾರೆ. ಈ ಬಗ್ಗೆ ಮಾತಾಡೋಣ. ಇದರ ಜೊತೆಗೆ ನಿನ್ನೆ ನಡೆದ ಪಾಕಿಸ್ತಾನ ಹಾಗೂ ಶ್ರೀಲಂಕಾ ಮ್ಯಾಚ್ ಒಂದು ವಿವಾದಕ್ಕೆ ಕಾರಣವಾಗಿದೆ. ವೈಡ್ ವಿವಾದ ಅದು. ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್ ಪ್ರೇಮ್ ಸರ್, ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ ಮಾಡು ಇಲ್ಲವೇ ಮಡಿ ಪಂದ್ಯ ಅಂತ. ಹೀಗಾಗಿ ಎರಡೂ ತಂಡಗಳಿಗೆ ಎಷ್ಟು ಇಂಪಾರ್ಟೆಂಟ್ ಇವತ್ತಿನ ಮ್ಯಾಚ್? ಇಂಪಾರ್ಟೆಂಟ್ ಮೇಡಮ್, ಯಾಕಂದ್ರೆ ಸೋತ್ರೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ವೆಸ್ಟ್ ಇಂಡೀಸ್ ಮನೆಗೆ ಹೋಗ್ಬೇಕಾಗತ್ತೆ. ನಮ್ಮವರು IPLಗೂ ಮುನ್ನ ಕುಟುಂಬಸ್ಥರೊಂದಿಗೆ ಹೋಗಿ ಕಾಲ ಕಳಿಬೇಕಾಗತ್ತೆ ಅಷ್ಟೇ. ಅದರಲ್ಲೂ ಕೂಡ ನೀವು IPL ಪ್ರದರ್ಶನದ ಬಗ್ಗೆ ಆಗಲಿ ಯಾರು ಟೀಕೆ ಮಾಡಲ್ಲ, ಸೋತ್ರು ಗೆದ್ರು ಒಂದೆರಡು ದಿನ ಮಟ್ಟಿಗೆ. ಹಾಗೆ ದೇಶದ ಪರವಾಗಿ ಆಡಬೇಕಾದ್ರೆ ಒಂದು ಮ್ಯಾಚ್ ಸೋತಾಗನೇ ಎಷ್ಟೊಂದು ಟೀಕೆಗಳನ್ನು ನಾವು ಕೇಳಿದ್ದೀವಿ. ತಂಡದ ಬದಲಾವಣೆ, ಕೋಚ್ ಬದಲಾವಣೆ, ಬೌಲರಿಗೆ ಬೇರೆ ಸ್ಥಾನ ಕೊಡಿ, ಓಪನರ್ ಬೇರೆ ಆಡಿಸಿ, ಇಷ್ಟೆಲ್ಲ ಪ್ರಶ್ನೆಗಳು ನೂರಾರು ಅವ್ರ ಮುಂದೆ ಬಂದಿದ್ವು. ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ಪ್ರತಿಯೊಂದು ಭಾವನೆಗಳು ಕೂಡ ಅವ್ರವ್ರಿಗೂ ರೀಚ್ ಆಗ್ತವೆ. ಮೊದಲು ಕಷ್ಟ ಇತ್ತು. ಹಾಗಾಗಿ ಒಂದು ದೇಶದ ಅಭಿಮಾನಿಗಳ ಪಲ್ಸ್ಗೆ ಇವತ್ತಿನ ತಂಡ ಮೋಲ್ಡ್ ಆಗಬೇಕಾಗತ್ತೆ. ಆ ಹಂತಕ್ಕೆ ನೋಡೋದಾದ್ರೆ ಗೆಲ್ಲಲೇಬೇಕಾಗಿದ್ದ ನಿರ್ಣಾಯಕ ಪಂದ್ಯದಲ್ಲಿ ಒಂದು ಉತ್ತಮ ಪ್ರದರ್ಶನವನ್ನ ಬ್ಯಾಟ್ಸ್ಮನ್ಗಳು ಬದಲಾವಣೆ ಮೂಲಕ ಬಂದ್ರು. ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇದ್ದಾಗ ಸ್ಪಿನ್ನರ್ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಬೇಡ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ತರೋಣ ಅಂತ ಸಂಜುಗೆ ಅವಕಾಶ ಕೊಟ್ಟರು. ಅಲ್ಲಿ ಒಂದು ಟೀಕೆ ಇತ್ತು, ಒಳ್ಳೆ ಪ್ಲೇಯರ್ನ ನೀವು ಡಗೌಟ್ ಅಲ್ಲಿ ಕೂರಿಸ್ಕೊಂಡು ಡಕ್ಕಾಗರ್ನ ಆಡಿಸ್ತಿದ್ದೀರಾ ಅನ್ಕೊಂಡಿದ್ರು. ಇನ್ನೊಂದ್ ಕಡೆಗೆ ನಾಯಕನಿಗೆ ಒಂದಿಷ್ಟು ಬಲವಾದ ಆಸೆ ಇತ್ತು. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅಕಾಡೆಮಿಕ್ ಇಯರ್ ಮಿಂಚಿದ್ದಾರೆ. ಅವ್ರು ರನ್ ಹೊಡೆದಾಗ ನಾವು ಸುಮ್ಮನೆ ಕೂತಿದೀವಿ, ಈಗ ಅವ್ರು ಸುಮ್ಮನೆ ಕೂತಾಗ ನಾವು ಆಡಬೇಕು ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಹಾಗಾಗಿ ಎಲ್ಲರ ಒಮ್ಮತದಂತೆ ಇವಾಗ ಅನ್ಫಾರ್ಚುನೇಟ್ಲಿ ಯಾವುದೇ ಕಾರಣ ರಿಂಕು ಆಡಕ್ ಆಗ್ಲಿಲ್ಲ. ಅವಾಗ ರಿಂಕು ಒತ್ತಡದಲ್ಲಿ ಇದ್ದಾರೆ ಅಂತ ಕೂರಿಸಿರು, ಮನೆಗೆ ಹೋಗಿ ಬಂದ್ರು. ಅವ್ರು ಬಂದ್ರು ಕೂಡ ಫೀಲ್ಡಿಂಗ್ ತಗೊಂಡ್ರು, ಟೀಮ್ ಬದಲಾವಣೆ ಮಾಡಿದ್ರು. ಮೇ ಬಿ ನನಗನ್ಸುತ್ತೆ ಬ್ಯಾಟಿಂಗ್ ಕಾಂಬಿನೇಷನ್ ಅಲ್ಲಿ ಬದಲಾವಣೆ ಆಗಲ್ಲ ಸಿಂಚನ, ಆಸ್ ಇಟ್ ಈಸ್ ವಿನ್ನಿಂಗ್ ಟೀಮೇ ಇರುತ್ತೆ. ನನಗೆ ಇವತ್ತು ರಿಂಕು ಆಡೋದು ಡೌಟ್. ಯಾಕಂದ್ರೆ ಬ್ಯಾಟಿಂಗ್ ಭದ್ರವಾಗಿರ್ಬೇಕು. ನಾವು ವೆಸ್ಟ್ ಇಂಡೀಸ್ ಅಂತ ದೈತ್ಯ ಮೇಲೆ ಆಡ್ತಿದೀವಿ ಅಂತ ಹೇಳಿದಾಗ ಮೊದಲು ಬ್ಯಾಟ್ ಮಾಡಿದ್ರೆ ದೊಡ್ಡ ಸ್ಕೋರ್ ನ ಕಲೆ ಹಾಕ್ಬೇಕಾಗುತ್ತೆ. ಹಾಗೆ ಬ್ಯಾಟಿಂಗ್ ಲೈನಪ್ ಇರುತ್ತೆ. ಇಲ್ಲಿ ಚೇತರಿಕೆ ಅಂತ ಬಂದಾಗ ಸಿಂಚನ ನಮಗೆ ಬೌಲಿಂಗ್ ಅಲ್ಲಿ ಚೇತರಿಕೆ ಆಗಬೇಕು. ಬಹಳ ದೊಡ್ಡ ನಂಬರ್ 1 ರ್ಯಾಂಕಿಂಗ್ ಇಟ್ಕೊಂಡಿರೋ ವರುಣ್ ಚಕ್ರವರ್ತಿ ನಮಗೆ ಇಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 4 ಓವರ್ ಮಾಡಿದಾಗ 47 ರನ್ ಕೊಡ್ತಾರೆ. ಜಿಂಬಾಬ್ವೆ ಮೇಲೆ 35 ರನ್ ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಈ ಬೌಲರ್ ಮತ್ತೆ ಲಯಕ್ಕೆ ಬರಲೇಬೇಕು. ಯಾಕಂದ್ರೆ ಬುಮ್ರಾ ತುಂಬಾ ಲಯದಲ್ಲಿದ್ದಾರೆ, ಹಾರ್ದಿಕ್ ಪಾಂಡ್ಯ ಮೋಲ್ಡ್ ಆಗಿದ್ದಾರೆ. ಇನ್ನೊಂದ್ ಕಡೆಗೆ ನಾವು ನೋಡಿದರೆ ಬುಮ್ರಾ ಕೂಡ ಯಾಕಂದ್ರೆ ಇವರು ನಮ್ಮ ಶಿವಮ್ ದುಬೆ ಕೂಡ 2 ಓವರ್ಗೆ 46 ರನ್ ಕೊಡ್ತಾರೆ. ಹಾಗಾಗಿ ಈ ರೀತಿಯ ಒಂದು ದುಬಾರಿತನ ಇವತ್ತು ಆಗ್ಬಾರ್ದು. ಪ್ರತಿಯೊಬ್ರು, ಯಾಕಂದ್ರೆ ಶಪರ್ಡ್ ವರ್ಗು ಉತ್ತಮ ಲಯದಲ್ಲಿದ್ದಾರೆ. ನಮಗೆ ಓಪನಿಂಗ್ ಬರುವಂತ ಶಾಯ್ ಹೋಪ್ ಇರ್ಬೋದು, ಬ್ರಂಡಮ್ ಕಿಂಗ್ ಇರ್ಬೋದು, ನಂತರ ಹೆಟ್ಮೇರ್ ತುಂಬಾ ಲಯದಲ್ಲಿದ್ದಾರೆ ಸಿಂಚನ T20 ಹಾಗಾಗಿ ಅವ್ರ ನಂತರ ಪೋವೆಲ್ ಬರ್ತಾರೆ. ಅದಾದ್ಮೇಲೆ ನಮ್ಗೆ ಮಧ್ಯಮ ಕ್ರಮಾಂಕ ಅಂತ ಬಂದಾಗ ಒಂದು ರುದ್ರಫೋರ್ಡ್ ಇದ್ದಾರೆ. ಇನ್ನು ರುದ್ರಫೋರ್ಡ್ ಆದ್ಮೇಲೆ ನಮಗೆ ಬೆಸ್ಟ್ ಆಲ್ರೌಂಡರ್ ಸಿಗ್ತಾರೆ ನಮಗೆ. ಯಾಕಂತ ಹೇಳಿದ್ರೆ ಹೋಲ್ಡರ್ ಕೂಡ ತುಂಬಾ ಅನುಭವಿ ಆಟಗಾರ. ನಂತರ ಶಫರ್ಡ್ ಬರ್ತಾರೆ, ಹಸ್ನೇನ್ ಇದಾರೆ, ಅಕಿಲ್ಲು. ಹಾಗಾಗಿ ನಮ್ಗೆ ಉತ್ತಮವಾದ ಬ್ಯಾಟಿಂಗ್ ಲೈನಪ್ ಇರೋ ತಂಡನೇ ಇದೆ. ನೋಡಿ, ನಾವು ಮೊನ್ನೆ ಜಸ್ಟ್ ಅವರು ಸೌತ್ ಆಫ್ರಿಕಾ ಮೇಲೆ ಆಡ್ಬೇಕಾದ್ರೆ 83ಕ್ಕೆ 7 ವಿಕೆಟ್ ಕಳ್ಕೊಂಡಿದ್ರು. ಆವಾಗ ಶಫರ್ಡ್ ಆಡಿರುವಂತ ಆಟದಿಂದ ತಂಡದ ಒಟ್ಟು ಮೊತ್ತ ಎಲ್ಲಿಗೆ ಅಂತ ಹೇಳಿದ್ರೆ 176ಕ್ಕೆ ಬಂತು. 83ಕ್ಕೆ 7 ನಂತರ 77 ಟಾರ್ಗೆಟ್ 177. ಹಾಗಾಗಿ ಈ ತರದ ಆಟಗಾರರಿದ್ದಾರೆ. ನಾವು 1 ವಿಕೆಟ್ ಹೋಯ್ತು ಅಂತ ನೆಗ್ಲೆಕ್ಟ್ ಮಾಡಂಗಿಲ್ಲ ಮೊದಲಿಗೆ. ಇನ್ನು ಅವ್ರನ್ನ T20 ನಾವು ಮುಖಾಮುಖಿ ಅಂತ ನೋಡೋದ್ರೆ ಅಂಕಿಅಂಶ ನಮ್ಗೆ ತುಂಬಾ ಚೆನ್ನಾಗಿದೆ. ರಾಂಕಿಂಗ್ ಅಂತ ಬಂದಾಗ ಅವ್ರು 7ನೇ ಸ್ಥಾನದಲ್ಲಿ ಇದ್ರೆ ನಾವು ಮೊದಲನೇ ಸ್ಥಾನದಲ್ಲಿ ಇದೀವಿ. ಹಾಗಾಗಿ ಅದಿದೆ. ನಂಬರ್ 1 ಬ್ಯಾಟ್ಸ್ಮನ್, ನಂಬರ್ 1 ಬೌಲರ್ ನಮ್ಮ ತಂಡದಲ್ಲೇ ಇದೆ ರಾಂಕಿಂಗ್ ಪಟ್ಟಿ ನೋಡೋದು. ಅದರಿಂದ ಒಟ್ಟು ಮುಖಾಮುಖಿ ಅಂತ ಬಂದ್ರೆ T20 ಸಿಂಚನ ನಾವು 30 ಬಾರಿ ಮುಖಾಮುಖಿ ಆಗಿದ್ರೆ 19 ಬಾರಿ ನಾವೇ ಗೆದ್ದಿದ್ದೀವಿ. ಇನ್ನ 10 ಬಾರಿ ಅವ್ರು ಗೆದ್ರೆ 1 ಪಂದ್ಯ ಫಲಿತಾಂಶ ಕಂಡಿಲ್ಲ. ಹಾಗಾಗಿ ಇಲ್ಲಿ 19 ಬಾರಿ ನಮ್ದೇ ಮೇಲ್ಗೈ ಇದೆ. ನಾವು ವಿಶ್ವಕಪ್ ಅಂತ ಪಂದ್ಯಾವಳಿ ಅಂತ ತೆಗೆದುಕೊಂಡಾಗ ಅವ್ರದ್ದು ಮೇಲ್ಗೈ ಇದೆ. 2009 ಲಾರ್ಡ್ಸ್ ಅಲ್ಲಿ ವೆಸ್ಟ್ ಇಂಡೀಸ್ 7 ವಿಕೆಟ್ಗಳ ಜಯ ಕಂಡಿತ್ತು. ನಂತರ 2010 ಬ್ರಿಟನ್ ಇಲ್ಲಿ ಕೂಡ ವೆಸ್ಟ್ ಇಂಡೀಸ್ 14 ರನ್ಗಳ ಜಯ ಬಂದಿದೆ. ನಂತರ ಮೀರ್ಪುರಲ್ಲಿ ಆಡ್ಬೇಕಾದ್ರೆ ಭಾರತಕ್ಕೆ 7 ವಿಕೆಟ್ಗಳ ಭರ್ಜರಿ ಗೆಲುವು 2014 ಇನ್ನು 2016 ಮುಂಬೈಯಲ್ಲಿ ನಾವು ಇವ್ರು ಗೆದ್ಕೊಂಡು ಹೋಗಿದ್ದಾರೆ. ಇದನ್ನೇ ಮಾತಾಡ್ತಿದೀವಿ, ಕೊನೆ ಪಂದ್ಯ ಕೂಡ ಗೆದ್ದಿದ್ದಾರೆ ಅಂತ. ಇಲ್ಲಿ ಕೂಡ 7 ವಿಕೆಟ್ಗಳ ಭರ್ಜರಿ ಜಯ.
ಬಟ್ ಈಡನ್ ಗಾರ್ಡನ್ ಹಾಗಾಗತ್ತಾ ಕೋಲ್ಕತ್ತಾ, ಹೇಗಾಗುತ್ತೆ, ಇವೆಲ್ಲವೂ ಇವತ್ತು ಪ್ರಶ್ನೆ ಇದೆ. ಜೊತೆಗೆ ನನ್ನ ಪ್ರಕಾರ ಮಳೆ ಅಂತೂ ಬರೋ ಸಾಧ್ಯತೆ ಇಲ್ಲ, ಅದು ಕಡಿಮೆ ಇದೆ. ಹಿಂದೆ ಒಂದು ವಾರದ ಹಿಂದೆ ಹೋಗಿದಾಗ ಮಳೆ ಇಲ್ಲ, ಡ್ಯೂ ಫ್ಯಾಕ್ಟರ್ ಇರುತ್ತೆ. ಹಾಗಾಗಿ ಬ್ಯಾಟಿಂಗ್ ಪಿಚ್ ಈಡನ್ ಗಾರ್ಡನ್ ಹೇಳಿ ಕೇಳಿ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಕಂಪಲ್ಸರಿ ಈ 3 ತಿಂಗಳಲ್ಲಿ ಡ್ಯೂ ಇರುತ್ತೆ ಕೋಲ್ಕತ್ತಾದಲ್ಲಿ. ಹಾಗಾಗಿ ಟಾಸ್ ವಿನ್ ನನ್ನ ಪ್ರಕಾರ ಮಹತ್ವದ ಸ್ಥಾನ ವಹಿಸುತ್ತೆ. ಟಾಸ್ ಗೆದ್ದ ತಂಡ ಮೊದಲು ಬೌಲಿಂಗ್ ಮಾಡುತ್ತೆ, ನಂತರ ಚೇಂಜಿಂಗ್ ಮಾಡ್ತಾರೆ. ಯಾಕಂದ್ರೆ ಡ್ಯೂ ಇದ್ದಾಗ ಸ್ಪಿನ್ನರ್ಗಳು ಮೋಡಿ ಮಾಡೋಕ್ಕಾಗಲ್ಲ, ಬೌಲಿಂಗ್ ನಾವು ಹೇಳಿದ ಹಾಗೆ ಬರಲ್ಲ, ಕೈ ಜಾರ್ತಾ ಇರುತ್ತೆ. ಹಾಗಾಗಿ ಒಂದು ಸ್ಪಿನ್ ಅಂತೂ ಆಗಲ್ಲ ಟ್ರ್ಯಾಕ್. ಹಾಗಾಗಿನೇ ಚೇಂಜಿಂಗ್ ಮಾಡೋ ನಿರೀಕ್ಷೆ ಇಟ್ಕೋಬೇಕು. ನನಗೆ ಅದ್ರ ಮೇಲೆ ಡೌಟ್ ಇದೆ ಸಿಂಚನ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಸೂರ್ಯಕುಮಾರ್ ಟಾಸೇ ಗೆಲ್ತಾ ಇಲ್ಲ, ಬೇರೆ ಡಿಸಿಷನ್ ಮೇಲೆ ನಾವು ಆಡ್ತಾ ಇದೀವಿ. ಮೊನ್ನೆ ಆಡಿದ ಮ್ಯಾಚು ಅಷ್ಟೇ ಅವರೇ ಟಾಸ್ ಗೆದ್ದಿರೋ ಜಿಂಬಾಬ್ವೆ, ನಾವೇ ಅದಕ್ಕೆ ಮೊದಲು ಬ್ಯಾಟಿಂಗ್ ಮಾಡೋ ಅವಕಾಶ ಸಿಕ್ಕಿದ್ದು. ಹಾಗಾಗಿ ಕಂಪಲ್ಸರಿ ಟಾಸ್ ಕೂಡ ಇವತ್ತು ಮಹತ್ವ ವಹಿಸುತ್ತೆ ಸಿಂಚನ. ಎಸ್, ಇನ್ನು ರಘುವೀರ್, ಈ ಬಾರಿಯ ವಿಶ್ವಕಪ್ನಲ್ಲಿ ಭಾರತ ತಂಡದ ಪರ್ಫಾರ್ಮೆನ್ಸ್ ನಿಮಗೆ ತೃಪ್ತಿ ಕೊಟ್ಟಿದ್ಯಾ, ಹೇಗೆ? ತೃಪ್ತಿ ಅಂತ ಬಂದಾಗ ಮೇಡಮ್, ಚೆನ್ನಾಗೇನೆ ಏನು ಒಂದು ಉತ್ತಮವಾಗಿ ಆರಂಭನ ಪಡ್ಕೊಂಡು ಬಂದರು. ಆದರೆ ನಮ್ಮಲ್ಲಿ ಓಪನಿಂಗ್ಗಳಲ್ಲಿ ಸರಿಯಾದ ಒಂದು ಸ್ಟ್ಯಾಂಡ್ ಇರಲಿಲ್ಲ, ಅಂದರೆ ಸ್ಟೇಬಲ್ ಇರಲಿಲ್ಲ. ಅಭಿಷೇಕ್ ಶರ್ಮಾ ಅವರು ಔಟ್ ಆಫ್ ಫಾರ್ಮಲ್ಲಿದ್ದರು. ಈಗ ಕೊನೆ ಮ್ಯಾಚಲ್ಲಿ ಫಾರ್ಮಿಗೆ ಮರಳಿದ್ರು ಸಹ ಅದೊಂದು ನ್ಯೂನತೆ ಕಾಡ್ತಾ ಇತ್ತು ನಮ್ಮಲ್ಲಿ. ಅಭಿಷೇಕ್ ಶರ್ಮಾ ಅವರು ಫಾರ್ಮಿಗೆ ಬಂದಿಲ್ಲ, ಮುಂದಿನ ಟೂರ್ನಿ ಯಾವ ರೀತಿ ಇರುತ್ತೆ ಅಂತ ಒಂದು ಕಡೆ. ಆದರೆ ಕಳೆದ ಮ್ಯಾಚ್ನಲ್ಲಿ ನಮಗೆ ಬೌಲಿಂಗ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಆದರೆ ಕೊನೆ ಮೂಮೆಂಟಲ್ಲಿ ಜಿಂಬಾಬ್ವೆ ತಂಡದ ವಿರುದ್ಧ ನಾವು ಸಾಕಷ್ಟು ರನ್ಗಳನ್ನು ಬಿಟ್ಟುಕೊಟ್ರು ನಮ್ಮ ಬೌಲರ್ಗಳು. ಅದರಿಂದ ಸ್ವಲ್ಪ ನಮಗೆ ಇವಾಗ ವೆಸ್ಟ್ ಇಂಡೀಸ್ ಅಂತಹ ದೈತ್ಯ ರಾಷ್ಟ್ರನ ಟೀಮ್ನ ಎದುರಿಸಬೇಕಾದಾಗ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂತಂದರೆ ವೆಸ್ಟ್ ಇಂಡೀಸ್ನಲ್ಲಿ ಹೊಡಿಬಡಿ ಆಟಗಾರರೇ ಜಾಸ್ತಿ ಇರೋದ್ರಿಂದ ಈ ಥರ ಮಿಸ್ಟೇಕ್ಗಳನ್ನು ಈ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ನಾವು ಮಾಡೋದಕ್ಕಾಗೋದೇ ಇಲ್ಲ. ಇನ್ನು ಭಾರತ ತಂಡದ ಅಂದರೆ ವೆಸ್ಟ್ ಇಂಡೀಸನ್ನು ಎದುರಿಸ್ಬೇಕಂದ್ರೆ ಇವಾಗ ತಂತ್ರಗಾರಿಕೆನ ಉಪಯೋಗಿಸ್ಕೊಂಡೇ ಅವರನ್ನು ಸೋಲಿಸ್ಬೇಕಾಗಿರುತ್ತೆ. ಇವಾಗ ತಂಡದ ಕೋಚ್ ಆಗಿರ್ಬೋದು, ತಂಡದ ನಾಯಕ ಇವಾಗ ವೆಸ್ಟ್ ಇಂಡೀಸನ್ನು ಸೋಲಿಸ್ಬೇಕಂದ್ರೆ ಯಾವ ರೀತಿ ಆದ ಎಕ್ಸ್ಪೆರಿಮೆಂಟ್ಗಳನ್ನು ಈ ಒಂದು ಮ್ಯಾಚ್ನಲ್ಲಿ ಮಾಡ್ತಾರೆ ಅಂತ. ಇವಾಗ ಈಡನ್ ಗಾರ್ಡನ್ ಅಂತ ಪಿಚ್ಚನ್ನು ಇವಾಗ ವೆಸ್ಟ್ ಇಂಡೀಸ್ ಒಂದು ರೀತಿಯಲ್ಲಿ T20 ವರ್ಲ್ಡ್ ಕಪ್ನಲ್ಲಿ ಅವ್ರಗದೇ ಮೇಲುಗೈ ಇರ್ಬೋದು. ಕಳೆದ ಮ್ಯಾಚ್ನಲ್ಲಿ ಅವರು ಸಹಿತ ನಮ್ಮನ್ನು ಸೋಲಿಸಿದ್ದಾರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ. ಈಡನ್ ಗಾರ್ಡನ್ ಅಲ್ಲಿ ಅವರು ಚಾಂಪಿಯನ್ ಆಗಿದ್ದಾರೆ. ಆದರೆ ಅದನ್ನು ಯಾವ ರೀತಿ ಕಟ್ಟಿ ಹಾಕ್ತಾರೆ ಅನ್ನೋದು ಇವತ್ತು ಭಾರತ ತಂಡದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ ಕ್ರಿಕೆಟ್ ಅಭಿಮಾನಿಗಳಿಗೆ. ಯಾಕಂತ ಹೇಳಕ್ ಬಂದರೆ ಇವಾಗ ಗಂಭೀರ್ ಅವರು ಕೋಲ್ಕತ್ತಾ ತಂಡದ ನಾಯಕನಾಗಿ ಕಾರ್ಯನಿರ್ವಹಿಸಿರ್ತಾರೆ. ಅವಾಗ ಅವರು ಈಡನ್ ಗಾರ್ಡನ್ನಲ್ಲಿ ಅವರು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಆ ಒಂದು ಪಿಚ್ನಲ್ಲಿ ಅವರು ಯಾವ ರೀತಿ ಆಟ ನಡೆಯುತ್ತೆ, ಯಾವ ರೀತಿ ಮೊದಲು ಬ್ಯಾಟಿಂಗ್ ಆಡಿದರೆ ಯಾವ ರೀತಿ ಮುಂದಿನ ಹಂತದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ಬೋದು, ಎಷ್ಟು ರನ್ಗಳಿಗೆ ನಾವು ವೆಸ್ಟ್ ಇಂಡೀಸ್ ತಂಡವನ್ನು ಕಟ್ಟಿ ಹಾಕ್ಬೋದು, ಈ ಥರದೆಲ್ಲ ಪ್ಲಾನಿಂಗ್ ಗೌತಮ್ ಗಂಭೀರ್ ಅವರಿಗೆ ಆ ಒಂದು ತಂಡದಲ್ಲಿ ಆಡಿರುವಂತಹ ಅನುಭವದ ಮೇಲೆ ಅವರು ಕಾರ್ಯತಂತ್ರವನ್ನು ರೂಪಿಸ್ಕೊಂಡು ಬರ್ತಾ ಇರ್ತಾರೆ. ಅದರ ಜೊತೆ ಸೂರ್ಯಕುಮಾರ್ ಯಾದವ್ ಅವರು ನಾನು ಅದನ್ನೇ ಹೇಳ್ತಿದ್ದೆ, ಅವರು IPL ನಲ್ಲಿ ಮೊದಲು ಕೋಲ್ಕತ್ತಾ ತಂಡದ ಪರವಾಗಿ ಆಡೋದ್ರಿಂದ ಅವರಿಗೂ ಈಡನ್ ಗಾರ್ಡನ್ ಏನು ಹಳೆ ಅನ್ಸಲ್ಲ, ಯಾಕಂದ್ರೆ ಅವರಿಗೆ ಆಡಿ ರೂಢಿ ಇರುತ್ತೆ. ಇನ್ನು ಅದೇ ವಿಚಾರಕ್ಕೆ ಬಂದಾಗ, ನಾವು ವೆಸ್ಟ್ ಇಂಡೀಸ್ ವಿಚಾರಕ್ಕೆ ಬಂದಾಗ ಅವರಿಗೂ ಆ ಒಂದು ಪಿಚ್ಚು ಏನು ಗೊತ್ತಿಲ್ಲದೆ ಇರುವಂಥ ಪಿಚ್ ಅಂತ ಹೇಳಕ್ ಬರಲ್ಲ. ಯಾಕಂತ ಅಂದ್ರೆ ಇವಾಗ IPL ನಾವು ಆಡೋದ್ರಿಂದ ಭಾರತೀಯ ಎಲ್ಲ ಪಿಚ್ಗಳು ಅವರಿಗೆ ಸರ್ವಸಾಮಾನ್ಯವಾಗಿ ಗೊತ್ತಿರುತ್ತೆ, ಯಾವ ರೀತಿ ಆಟ ಆಡಬೇಕು, ಪಿಚ್ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ. ಇವಾಗ ನಾವು ವೆಸ್ಟ್ ಇಂಡೀಸ್ ತಂಡದನ್ನೇ ಹೇಳ್ಬೇಕಂದಾಗ ಆಂಡ್ರೆ ರಸೂಲ್ ಆಗಿರ್ಬೋದು, ಸುನಿಲ್ ನರೈನ್ ಆಗಿರ್ಬೋದು, ಇಂತಹ ಘಟಾನುಘಟಿಗಳು ಇದೇ ತಂಡದಲ್ಲಿ ಗುರ್ಸ್ಕೊಂಡಿರೋರು. ಆದರೆ ಅವರು ಈ ತಂಡದಲ್ಲಿ ಇಲ್ಲ. ಆದರೆ ಅವರಿಗೆ ಈ ತಂಡದಲ್ಲಿ ಇರೋರಿಗೆ ಏನು ಈಡನ್ ಗಾರ್ಡನ್ ಏನು ಹೊಸದೇನು ಅನ್ಸಲ್ಲ. ಯಾಕಂದ್ರೆ ಡೇರನ್ ಸಾಮಿ ಅವರು ತಂಡದ ಕೋಚ್ ಆಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರು ಇದೇ ಒಂದು ಪಿಚ್ ನಲ್ಲಿ ಗೆದ್ದು 2ನೇ ಬಾರಿ ಚಾಂಪಿಯನ್ ಆಗಿರ್ತಾರೆ. ಅಂದ್ರೆ ಇಡೀ T20 ಒಂದು ಹಿಸ್ಟ್ರಿಯಲ್ಲಿ ಮೊದಲಿಗೆ 2 ಬಾರಿ ಚಾಂಪಿಯನ್ ಆಗಿರೋದು ಅದೇ ವೆಸ್ಟ್ ಇಂಡೀಸ್ ತಂಡ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿಗೆ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಸಹಿತ ನಾವು ಮನೆ ಹೋಗುವಂತಹ ಸಂಭವ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮ್ಯಾಚ್ನಲ್ಲಿ ಯಾವುದೇ ರೀತಿಗಳು ತಪ್ಪಾಗದೆ, ಜಿಂಬಾಬ್ವೆ ಅಂತಹ ಮ್ಯಾಚ್ನಲ್ಲೂ ನಾವು ಸಾಕಷ್ಟು ಬಾರಿ ಎಡವಿದ್ದೀವಿ. ಆ ಬೌಲಿಂಗ್ ಅಂತ ಬಂದಾಗ ಇನ್ನು ನಾವು ಕ್ಯಾಚ್ ಮತ್ತು ಫೀಲ್ಡಿಂಗ್ ಇವೆರಡನ್ನು ನಾವು ಮಿಸ್ ಮಾಡುವಂಗಿಲ್ಲ. ಯಾಕಂತ ಅಂದರೆ ಒಂದು ಜೀವದಾನ ಮ್ಯಾಚ್ ಕಳೆದುಕೊಳ್ಳುವಂತಹ ಚಾನ್ಸಸ್ ತುಂಬ ಇದೆ. ಅದು ಮತ್ತು ವೆಸ್ಟ್ ಇಂಡೀಸ್ ಅಂತ ಇಂತಹ ತಂಡದ ವಿರುದ್ಧ ನಾವು ಮಿಸ್ ಮಾಡೋಂಗಿಲ್ಲ. ನಮಗೆ ಇವಾಗ ವೆಸ್ಟ್ ಇಂಡೀಸ್ ಅಂತ ತಂಡವನ್ನು ನಾವು ಸೋಲ್ಸ್ಬೇಕಂದಾಗ ಫೀಲ್ಡಿಂಗ್ ಮತ್ತು ಕ್ಯಾಚ್ ಇವು ಎರಡರ ಮೇಲೆ ಕಾನ್ಸಂಟ್ರೇಟ್ ತುಂಬ ಇರಬೇಕಾಗಿರುತ್ತೆ.
ಎಲ್ಲಿ ಎಡವುತ್ತಾರೆ ಅಂದರೆ ವೆಸ್ಟ್ ಇಂಡೀಸ್ ಅವ್ರು ಎಡವುವುದೇ ನಮ್ಮೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಯಾಕಂತಂದ್ರೆ ಅವರೆಲ್ಲರೂ ಹೊಡಿಬಡಿ ಆಟ, ನಿಂತು ಆಡುವಂತಹ ಯಾರು ಆಟಗಾರರುಗಳು ಅಲ್ಲಿ ಇಲ್ಲ. ಇವಾಗ ನಾವು ಅವ್ರು ಕಳೆದ 2 ಬಾರಿ ಮ್ಯಾಚ್ ಏನು ಚಾಂಪಿಯನ್ ಆಗಿದ್ರಲ್ಲ, ಅವಾಗ ಅವರಲ್ಲಿ ಒಬ್ಬ ಆಟಗಾರ ಸ್ಟ್ಯಾಂಡ್ ತಗೊಂಡು ಆಟನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ಯಾಮ್ಯುಯಲ್ಸ್ ಮತ್ತೆ ಲ್ಯಾಂಡನ್ ಸಿಮನ್ಸ್ ಇಂತಹ ಆಟಗಾರರು ಇಲ್ಲಿ ನ್ಯೂನತೆ ಕಾಡ್ತಾ ಇದೆ ವೆಸ್ಟ್ ಇಂಡೀಸ್ಗೂ. ಯಾಕಂದ್ರೆ ಕಳೆದ ಮ್ಯಾಚ್ನಲ್ಲಿ ಅವ್ರಿಗೂ ಒಮ್ಮೆಲೆ ಕುಸಿದೋಗಿದ್ರು 89ಕ್ಕೆ 7 ವಿಕೆಟ್ ಅಂದಾಗ ಯಾರು ಸ್ಟ್ಯಾಂಡ್ ತಗೊಳ್ಳೋಂತಹ ಆಟಗಾರ ಇಲ್ಲ. ಆದ್ರೆ ಕೊನೆಯಲ್ಲಿ ಬಂದಂತಹ ಟೇಲ್ಯಾಂಡರ್ ಅಂತಾನೆ ನಾವು ಹೇಳ್ಬೋದು. ಶೆಪರ್ಡ್ ಆಗಿರ್ಬೋದು ಮತ್ತೆ ಹೋಲ್ಡರ್, ಇವರೆಲ್ಲ ಟೇಲ್ಯಾಂಡರ್ಸ್ ಅಂತಾನೆ ವೆಸ್ಟ್ ಇಂಡೀಸ್ ನಲ್ಲಿ. ಅದೇ ವೆಸ್ಟ್ ಇಂಡೀಸ್ಗೆ ಪ್ಲಸ್ ಪಾಯಿಂಟೇ ಅವರ ಟೇಲ್ಯಾಂಡರ್ಸ್. ಕೊನೆಯಲ್ಲಿ ಬಂದಂತಹ 11ನೇ ಆಟಗಾರನು ಅಲ್ಲಿ ಮ್ಯಾಚ್ ನ ತಂಡದ ಗೆಲ್ಸುವಂತ ಎಲ್ಲ ಅಬಿಲಿಟಿ ಅವರಲ್ಲಿ ಇರುತ್ತೆ. ಅವರನ್ನ ಕಟ್ಟಿ ಹಾಕೋದ್ರಲ್ಲಿ ಭಾರತ ತಂಡ ಮತ್ತೆ ಬೌಲಿಂಗ್ ನಲ್ಲಿ ಸ್ವಲ್ಪ ಚೇತರಿಕೆ ಕಂಡುಕೊಳ್ಬೇಕಾಗಿದೆ ಭಾರತೀಯ ಬೌಲರ್ಗಳು, ಆ ರೀತಿ ಅನ್ಸುತ್ತೆ ಮೇಡಮ್. ಎಸ್, ಇನ್ನು ಪ್ರೇಮ್ ಅವರೇ, ಈಗ ಭಾರತ ತಂಡ ಅಂತ ಬಂದ್ರೆ ಭಾರತ ತಂಡದಲ್ಲಿ ಜವಾಬ್ದಾರಿ ತಗೊಂಡು ಆಡುವಂತಹ ಆಟಗಾರರ ಕೊರತೆ ಇದೆಯಾ, ಹೇಗನ್ಸುತ್ತೆ? ಇಲ್ಲ ಮೇಡಮ್, ಒಂದು ಕಂಪೇರ್ ಮಾಡಿದಾಗ ನಾವು ಚೇಜಿಂಗ್ ಅಂತ ಬಂದಾಗ ಮುಗ್ಗರಿಸ್ತಾ ಇದ್ದೀವಿ. 100% ಕೊಹ್ಲಿ ಮಿಸ್ ಮಾಡ್ಕೋತೀವಿ. ಅಂದ್ರೆ ಚೇಜಿಂಗ್ ಕಿಂಗ್ಗಳು ಬೇಕಾಗತ್ತೆ. ನಾವು ಇದುವರೆಗೂ ನೋಡಿ ಮೊದಲು ಬ್ಯಾಟ್ ಮಾಡಿದ್ದಲ್ಲೇ ಗೆದ್ದಿದ್ದೀವಿ ಏನೋ ಕಷ್ಟಪಡ್ಕೊಂಡು. ಚೇಜಿಂಗ್ ಅಂತ ಬಂದಾಗ ಬ್ಯಾಕ್ ಟು ಬ್ಯಾಕ್ ಆ ಒತ್ತಡವನ್ನು ನಿಭಾಯಿಸುವಲ್ಲಿ ನಾವು ಈ ವರ್ಲ್ಡ್ ಕಪ್ ಮಾತಾಡೋಣ, ಹಳೆದ್ ಬಿಟ್ಟು ಹಾಕಿದ್ರು ಕೂಡ ಈ ವರ್ಲ್ಡ್ ಕಪ್ ಅಲ್ಲೇ ನಮಗೆ ಸೋಲು, ನಾವು ಸೌತ್ ಆಫ್ರಿಕಾ ಮೇಲೆ ಸೋತಿದ್ರು ಕೂಡ ಅದೇ ಕಾರಣ ಆಗುತ್ತೆ. ಅದೇ ಪಿಚ್ಚಲ್ಲಿ ಅವ್ರು ಆಡಿರ್ಬೇಕಾದ್ರೆ ಕಂಡೀಷನ್ಗೆ ಅರ್ಥ ಮಾಡ್ಕೊಂಡು ಮಿಡ್ಲ್ ಆರ್ಡರ್ ಬ್ಯಾಟ್ ಬೀಸೋ ಆಟಗಾರರು ನಮ್ಮ ತಂಡದಲ್ಲಿ ಇದ್ರೂ ಕೂಡ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನ ಕಂಪ್ಲೀಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಪ್ರೂವ್ ಮಾಡಿರ್ತಾರೆ. ಆದ್ರೆ ಒತ್ತಡ ಅಂತ ಬಂದಾಗ, ಈ ICC ಮ್ಯಾಚ್ಗಳು ಅಂತ ಬಂದಾಗ ಅದು ನಿಭಾಯಿಸಕ್ ಆಗ್ತಿಲ್ಲ. ಜೊತೆಗೆ ನಮಗ್ ಆಗಿಲ್ಲ, ಇಂಥ ಪ್ಲೇಯರ್ ಬೇಕು ಅಂತೇಳಿ ಹಾರ್ದಿಕ್ ಪಾಂಡೆ ಇರ್ಬೋದು, ನಮ್ಮ ಹಳೆ ಪ್ಲೇಯರ್ಸ್ ಇರ್ಬೋದು, ಕಾಮೆಂಟೇಟರ್ ರವಿಶಾಸ್ತ್ರಿ ಆದಿಯಾಗಿಯೂ ಮಾಜಿ ಪ್ಲೇಯರ್ಗಳು ಎಲ್ಲರೂ ಕೂಡ ಅದನ್ನೇ ಮಾತಾಡಿದ್ದು, ಕೊಹ್ಲಿನ ನಾವು ಮಿಸ್ ಮಾಡ್ಕೊಂಡಿವಿ. ಅಂದ್ರೆ ಒಂದು ಅನುಪಸ್ಥಿತಿ ಕಾಡ್ತಾ ಇದೆ ಅಂತ. ಚೇಜಿಂಗ್ ಮಾಡ್ಬೇಕಾದ್ರೆ ಸದೃಢವಾಗಿ ತಂಡವನ್ನ ವಿಕೆಟ್ ಕಾಪಾಡಿಕೊಂಡು ಬಿದೋಗಿರುವಂತ ನೆಟ್ ರನ್ ರೇಟ್ ಅನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ರಿಕ್ವೈರ್ಡ್ ರನ್ ರೇಟ್ ಅದನ್ನ ಹೆಚ್ಚು ಮಾಡ್ಕೊಳ್ಳುವ ಅವಶ್ಯಕತೆ ಕೂಡ ಇರುತ್ತೆ. ಇಲ್ಲಿ ಎರಡನ್ನೂ ನಿಭಾಯಿಸಬೇಕಂತ ಹೇಳಿದ್ರೆ ಎದುರಾಳಿ ಅಂತ ಹೇಳಿದ್ರೆ ನಾನ್ ಸ್ಟ್ರೈಕ್ ಅಲ್ಲಿ ಇರೋ ಆಟಗಾರನ್ನ ನಾನು ಇದೀನಿ ಹೊಡಿತೀರಿ, ನೀವು ಕ್ರೀಸ್ ರೊಟೇಟ್ ಮಾಡ್ಕೊಂಡಿರು, ಮುಂದೆ ಇದನ್ನ ಚೇಂಜ್ ಮಾಡೋಣ, 15 ಓವರ್ವರೆಗೂ ಈ ಸ್ಕೋರ್ ಆಡೋಣ, ನಂತರ ಗೇರ್ ಬದಲಾವಣೆ ಮಾಡೋಣ ಅನ್ನುವ ಕೊಹ್ಲಿಯ ಮನಸ್ಥಿತಿ ಆಟಗಾರರು ಕಮ್ಮಿ. ನೋಡಿ, ಅವತ್ತು ತಿಲಕ್ ವರ್ಮಾ ಬಂದಾಗ ನಿಮಗೆ ತಿಲಕ್ ವರ್ಮಾ ಪ್ಲೇಸ್ ಅಲ್ಲಿ 3ನೇ ಕ್ರಮಾಂಕ ತುಂಬಾ ವ್ಯಾಲಿಡ್, ಅದು ನಾವು ಅಲ್ಲಿ ಎಡುತ್ತೀವಿ. ಹಾಗಾಗಿ ನೀವು ಹೇಳಿರೋ ಪಾಯಿಂಟ್ ಇಂಪಾರ್ಟೆಂಟ್. ನಾವು ಹಾಗಾಗಿನೇ ಇಲ್ಲಿ ಸೂರ್ಯ ಟಾಸ್ ಗೆಲ್ಲಬೇಕು. ನಮ್ಮರಿಗೆ ಮೊದಲು ಬ್ಯಾಟಿಂಗ್ ಅಂದಾಗ ಭಯ ಇರಲ್ಲ, ಒಂದು ಚೆಚ್ಚುವ ಕಾರ್ಯಕ್ರಮಕ್ಕೆ ಮುಂದಾಗ್ತಾರೆ, ಅವಾಗ ಒಂದು ದೊಡ್ಡ ಮೊತ್ತ ಕಲೆ ಹಾಕ್ತಾರೆ. ಬೂಮ್ರಾ ಸಾರಥ್ಯದ ತಂಡ, ಆ ಬೌಲಿಂಗ್ ಪಡೆ ಏನಿದೆ ಅದನ್ನ ನಿಭಾಯಿಸ್ತಾರೆ. ಆ ಎಬಿಲಿಟಿ ಇದೆ. ಯಾಕಂದ್ರೆ ನಮ್ಗೆ ಹರ್ಷದೀಪ್ ಸಿಂಗ್ ಡೆತ್ ಅಲ್ಲಿ ಆಡಿಸುವಂತ ಕೆಪಾಸಿಟಿ ಇದೆ, ಬೂಮ್ರಾ ಇದ್ದಾರೆ. ಬೌಲಿಂಗ್ ತಂಡಕ್ಕೆ ಡೆತ್ ಆಡಿಸುವ ವ್ಯಾಲ್ಯೂ ಇದೆ. ಹಾಗಾಗಿನೇ ನಾವು ಟಾಸ್ ಗೆದ್ದಾಗ ಗೆದ್ದಿದ್ದೀವಿ. ಚೇಜಿಂಗ್ ಅಂತ ಬಂದಾಗ ಇನ್ಕ್ಲೂಡಿಂಗ್ ಸೂರ್ಯಕುಮಾರ್ ಆದ್ರೂ ಅಷ್ಟೇನೆ ನಿತ್ ಆಡಿದ್ರೆ 15ನೇ ಓವರಿಂದ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಅಂತ ಆಟಗಾರ ಇರೋದಕ್ಕೆ ನೀವು ಡಬಲ್ ಗೇರಿಗೆ ಶಿಫ್ಟ್ ಆಗ್ಬೋದು. ನಿನ್ನೆನೆ ನಾವು ತುಂಬಾ ಚೆನ್ನಾಗಿ ಲಂಕಾದ ಆಟನ ಎಕ್ಸಾಂಪಲ್ ತಗೋಬಹುದು. ಒಬ್ಬ ಆಟಗಾರ ಈ ಮ್ಯಾಚೇ ಸೋತಿವಿ ಅನ್ನೋದನ್ನ ಉಲ್ಟಾ ಮಾಡಿದ್ರು. ಹಾಗಾಗಿ ಆ ತರದ ಆಟವನ್ನ ಆಡ್ಲಿಕ್ಕೆ ನಮ್ಮಲ್ಲಿ ಎಬಿಲಿಟಿ ಇರೋರು ಇದ್ದಾರೆ. ಸೊ ಒಬ್ರು ಅಲ್ಲಿಂದ ಕರ್ಕೊಂಡು ಹೋಗಿರ್ಬೇಕು ನಮಗೆ. ಆ ತಂಡ ಕುಸ್ದಾಗ ಅವತ್ತು ಡಿವಿಲಿಯರ್ ಆಡಿರೋ ಆಟವನ್ನ ಡಿವಿಲಿಯರ್ಸ್ ಆಡಿರೋ ಏನ್ ಹಿಂದೆ ಆಡ್ತಾ ಇದ್ರಲ್ವಾ, ಅವ್ರ ತಂಡಕ್ಕೆ ಅಂಥದೇ ಒಬ್ಬ ಆಟಗಾರರು ಸಿಕ್ಕಿರ್ತಾರೆ. ಹಾಗಾದ್ರೆ ನಮ್ಮ ಕೊಹ್ಲಿ ರಿಪ್ಲೇಸ್ಮೆಂಟ್ ಯಾರು ಇಲ್ವಾ ಅನ್ನೋದು ಒಂದಿರುತ್ತೆ. ಇವತ್ತು ಅದೆಲ್ಲವನ್ನ ಹೊರತುಪಡಿಸಿದ್ರೆ ಒಂದು ವೆಸ್ಟ್ ಇಂಡೀಸ್ ತಂಡದ ಮೈನಸ್ ಅನ್ನ ನಾವು ಪ್ಲಸ್ ಮಾಡ್ಕೋಬೇಕು ಸಿಂಚನ. ವರುಣ್ ಚಕ್ರವರ್ತಿ ಇಷ್ಟು ದಿನ ಏನಾಗಿದೆ ಗೊತ್ತಿಲ್ಲ, ಕೋಲ್ಕತ್ತಾಕ್ಕೆ ಆಡಿದ ಅನುಭವ ಇದೆ. ಇನ್ನು ನಾಯಕ ಸೂರ್ಯಗ ಆ ಪಿಚ್ ಗೊತ್ತಿದೆ. ಹೇಳಿ ಕೇಳಿ ಕೋಚ್ ಅಲ್ಲೇ ಆಡಿ ಮತ್ತೆ ಕೋಚ್ ಆಗಿ ತಂಡ ಮೆಂಟರ್ ಆಗಿ ಎಲ್ಲ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಪಿಚ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಯಾವ ಶಾಟ್ ಹೇಗ್ ಬರುತ್ತೆ, ವೇಗದ ಬೌಲರ್ಗೆ ಇದು ಹೇಗೆ ನೆರವಾಗುತ್ತೆ, ಸ್ಪಿನ್ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಜಡ್ಜ್ಮೆಂಟ್ ಇವ್ರಿಗೆ ಗೊತ್ತಿದೆ. ಹಾಗಾಗಿ ಇವತ್ತಿಂದ ದೊಡ್ಡ ವಿನ್ನಿಂಗ್ ಆಗಲ್ಲ. ಇನ್ನೊಂದು ನಾ ಮೈನಸ್ ಏನಿದೆ ವೆಸ್ಟ್ ಇಂಡೀಸ್ ಅಂತ ಹೇಳ್ತೇನೆ. ಈಗಾಗಲೇ ರಘು ತುಂಬಾ ಚೆನ್ನಾಗಿ ಹೇಳಿದ್ರು, ಬಿಗ್ ಹಿಟ್ಟರ್ಸ್ ಇದ್ದಾರೆ. ಬಿಗ್ ಹಿಟ್ಟರ್ಸ್ ನಿಮಗೆ ಆಡಿದ್ರೆ ಒಂದು ಓವರ್ ಅಲ್ಲಿ 20 ರನ್ ಬರುತ್ತೆ, 2ನೇ ಬಾಲಿಗೆ ಔಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಎಡ್ಜ್ ಕಟ್ ಆಯ್ತು ಅಥವಾ ಶಾರ್ಟ್ ಸೆಲೆಕ್ಷನ್ ರಾಂಗ್ ಆಯ್ತು, ಕ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಬೌಲಿಂಗ್ ಅವರ ವೀಕ್ನೆಸ್ ಲೆಂತ್ ಅಲ್ಲಿ ಆಡಿಸಬೇಕು. ಜೊತೆಗೆ ಫೀಲ್ಡಿಂಗ್ ತುಂಬಾ ಗಮನಾರ್ಹವಾಗಿರ್ಬೇಕು. ಒಂದು ಕ್ಯಾಚ್ ಬಿಟ್ರು ಕೂಡ ತಂಡದ ಪರಿಣಾಮನೇ ಬೇರೆ ಆಗುತ್ತೆ ಅಂತ ಪ್ಲೇಯರ್ಸ್ ಇದಾರಲ್ಲಿ. ಹಾಗಾಗಿ ಆಮೇಲೆ 2 ವಿಕೆಟ್ ಹೋಯ್ತು ಅಂತ ನಾವು ನಿರಾಳ ಆಗಕ್ಕಾಗಲ್ಲ. ಈಗ ರಘು ಹೇಳಿದಾಗೆ ಟೈಲೆಂಡರ್ ವರ್ಗೂ ಶಪರ್ಡ್ ಇದಾರೆ, ಅಲ್ಲಿ ಅಖಿಲ್ ಆಡ್ತಾರೆ, ಹೋಲ್ಡರ್ ಆಡ್ತಾರೆ, ಈ ಒಂದು ರುದ್ರಫೋರ್ಡ್ ಇದ್ದಾರೆ, ಇವರೆಲ್ಲರೂ ಕೂಡ ಬಿಗ್ ಹಿಟ್ಟರ್ಸ್. ಹಾಗಾಗಿ ನಮ್ಗೆ ಓಪನರ್ ವಿಕೆಟ್ ಹೋಯ್ತು ಅಂತ ನಿರಾಳ ಆಗಕ್ಕಾಗಲ್ಲ.
ಒಟ್ಟಾರೆಯಾಗಿ ಅವರ ಏನ್ ಬಿಗ್ ಹಿಟ್ ಸ್ಟ್ರೆಂತ್ ಇದೆಯಲ್ವಾ, ನಾವು ಇದನ್ನೇ ವೀಕ್ನೆಸ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ ತಂಡದ ವಿಕೆಟ್ ಕುಸಿತ ಆದಾಗ 100 ಅವ್ರು ಆಲ್ಔಟ್ ಆಗೋ ಚಾನ್ಸಸ್ ಇದೆ. ಒಂದ್ ವೇಳೆ ತುಂಬಾ ಚೆನ್ನಾಗಿ ಆಡಿದ್ರೆ 270-80 ಹೊಡೆಯೋ ಎಬಿಲಿಟಿ ಕೂಡ ಅವರಿಗಿದೆ. ಹಾಗಾಗಿ ಅವ್ರ ವೀಕ್ನೆಸ್ ಸಿಂಗಲ್ ಆಡುವ ಆಟಗಾರರಿಲ್ಲ, ಅಂದ್ರೆ ನೆಲಕಚ್ಚಿ ಆಡುವ ಆಟಗಾರರಿಲ್ಲ. ಸೆಮ್ರನ್ ಹಿಟ್ ಮೇರ್ ಕೂಡ ಹಿಟ್ ಮಾಡ್ತಾರೆ, ಪೋವೆಲ್ ಕೂಡ ಹಿಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಯಾರು ಕೂಡ ಸಿಂಗಲ್ ಆಡುವಂತ ಆಟಗಾರ ಅಂತ ಸಿಗಲ್ಲ. ಇದನ್ನ ಅಡ್ವಾಂಟೇಜ್ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ಕುಲ್ದೀಪ್ ಯಾದವ್ಗೆ ಚಾನ್ಸ್ ಕೊಡ್ತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ. ಕಂಪಲ್ಸರಿ ಬಹಳಷ್ಟು ಜನ ಹೇಳ್ತಾರೆ ಈ ಪಿಚ್ ಅಲ್ಲಿ ಮೊದಲು ಬ್ಯಾಟ್ ಮಾಡಿದ ಒಂದ್ ವೇಳೆ ಬೌಲಿಂಗ್ ಮಾಡೋ ಅವಕಾಶ ಸಿಕ್ಕರೆ, ತುಂಬಾ ಒಳ್ಳೆ ಸ್ಪಿನ್ನರ್ ಇದ್ದಾರೆ, ಇವ್ರು ದುಬಾರಿ ಆಗ್ತಿದ್ದಾರೆ ವರುಣ್ ಚಕ್ರವರ್ತಿ ಅನ್ನೋದಿದೆ. ಅಲ್ಲಿ ಒಂದು ವೇಳೆ ಆಡಿಸಿದ್ರೆ ಶಿವಮ್ ದುಬೆನ ಡ್ರಾಪ್ ಔಟ್ ಮಾಡಕ್ಕಾಗಲ್ಲ, ಚೇಜಿಂಗ್ ಅಂತಂದ್ರೆ ಬ್ಯಾಟಿಂಗ್ ಬೇಕಾಗತ್ತೆ. ಒಂದು ವೇಗನ ಕಮ್ಮಿ ಮಾಡ್ಕೊಳ್ಬಹುದು ದುಬೆ ಮೇಲೆ ನಂಬಿಕೆ ಇಟ್ಕೊಂಡು, ಅಥವಾ ಹಾರ್ದಿಕ್ ಪಾಂಡೆ ಇದ್ದಾರೆ ಅನ್ನೋ ಕಾರಣಕ್ಕೆ ಅಕ್ಷರು, ವರುಣ್ ಚಕ್ರವರ್ತಿ, ಇನ್ನೊಂದ್ ಕಡೆ ಕುಲ್ದೀಪ್ ಯಾದವ್ ಅಟ್ಯಾಕ್ ಮಾಡೋ ಸಾಧ್ಯತೆ ಕೂಡ ಇದೆ. ಮೇ ಬಿ ನೋಡ್ಬೇಕಾಗತ್ತೆ ಈ ಬದಲಾವಣೆ ಮಾಡ್ತಾರೆ. ಯಾಕಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಒಳ್ಳೆ ವಿಕೆಟ್ ತಗೊಂಡಿದ್ದಾರೆ, T20ಯ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಹರ್ಷದೀಪ್ ಸಿಂಗ್. ಆ ಕಾರಣ ಕೂರಿಸದೇ ಇರ್ಬೋದು. ಹಾಗಾಗಿ ತಂಡ ಒಂದೇ ಒಂದು ವೀಕ್ನೆಸ್ ಅಂದ್ರೆ ಅವ್ರದ್ದು ಅದೇ ಮೇಡಮ್, ಬಿಗ್ ಹಿಟ್ಟಿಂಗ್ ಮಾಡ್ತಾರೆ. ಅಲ್ಲಿ ಎಲ್ಲಿ ಎಡವಿಸಬಹುದು ಅಥವಾ ಎಲ್ಲಿ ಯಾಮರ್ಸ್ಬೋದು ಅನ್ನೋದನ್ನ ನೋಡ್ಕೊಂಡ್ರೆ ಖಂಡಿತ ನಾವು ಅವರನ್ನ 100ಗೆ ಆಲ್ಔಟ್ ಮಾಡಬಹುದು. ಓಕೆ, ಇನ್ನು ರಘುವೀರ್, ಎಲ್ಲೋ ಒಂದ್ ಕಡೆ ಗಂಭೀರ್ ಅವರು ಕೋಚ್ ಆದ್ಮೇಲೆ ಬ್ಯಾಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದಾರ ಹೇಗೆ? ಹಾಗೆ ಭಾರತದ ಫೀಲ್ಡಿಂಗ್ ಯಾವ ರೀತಿ ಇದೆ? ಹೌದು. ಇವಾಗ ನಾವು ಕೋಚ್ ಅಂತ ಬಂದಾಗ ಅವರು ಒಂದು ಸ್ವಲ್ಪ ಅವ್ರ ನಿರ್ಧಾರಗಳ ಮೇಲೆ ಅವರು ಸ್ಟ್ಯಾಂಡ್ ತಗೊತಾ ಇದ್ದಾರೆ. ಅಂದರೆ ಯಾವ ರೀತಿ ಅಂದರೆ ತಮಗೆ ಬೇಕಾಗಿರೋ ರೀತಿ ಟೀಮ್ನ ಚೇಂಜ್ ಮಾಡೋದಾಗಿರ್ಬೋದು. ನಾವು ಕಳೆದ ಒಂದು ಹಿಂದ್ಗಡೆ ನಾವು ನೋಡೋಕೆ ಹೋದರೆ ಅಲ್ಲಿ ಕ್ಯಾಪ್ಟನ್ಗಳು ಅದನ್ನು ಹೆಚ್ಚಾಗಿ ಚೇಂಜಸ್ ಬೇಕಾದರೆ ಕ್ಯಾಪ್ಟನ್ಗಳ ಆಯ್ಕೆ ಇರ್ತಿತ್ತು. ಆದರೆ ಈ ಒಂದು ಗಂಭೀರ್ ಅವ್ರು ಬಂದ ತಕ್ಷಣ ನಮಗೆ ಎಲ್ಲೋ ಗಂಭೀರ್ ಅವರೇ ಅದನ್ನು ಹೆಚ್ಚಾಗಿ ಚೇಂಜಸ್ ಮಾಡ್ತಿದ್ದಾರ ಅನ್ನೋದು ಎದ್ದಕ್ಕೆ ತೋರ್ತಾ ಇದೆ. ಯಾಕಂದರೆ ರೀಸನ್ ಇದೆ. ಅಂದರೆ ನಾವು ನೋಡೋಕೆ ಬಂದಾಗ ಇವಾಗ ಗಂಭೀರ್ ಅವರ ಗರಡಿಯಲ್ಲಿ ಪಳಗಿರುವಂತಹ ಆಟಗಾರನ್ನೇ ಹೆಚ್ಚಾಗಿ ಮಣೆ ಹಾಕ್ತಿರೋದು. ಒಂದು ಸೂರ್ಯಕುಮಾರ್ ಯಾದವ್ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದು. ಸೂರ್ಯಕುಮಾರ್ ಯಾದವ್ ಅವರು ಚೆನ್ನಾಗಿರೋ ಕ್ಯಾಪ್ಟನ್ಸಿನೇ ನಿಭಾಯಿಸ್ತಾ ಇದ್ದಾರೆ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇಲ್ಲಿ ಮಾತಾಡ್ತಿರೋದಂದ್ರೆ ಅನುಭವಿ ಆಟಗಾರರು. ನಮಗೆ ಇಲ್ಲಿ ಇವಾಗ ಫೀಲ್ಡಿಂಗ್ ಅಂತ ಬಂದಾಗ ನಮಗೆ ಅನುಭವಿ ಆಟಗಾರರ ಕೊರತೆ ಆಗಿರುತ್ತೆ. ಯಾಕಂತ ಹೇಳಕ್ ಬಂದ್ರೆ ಇವಾಗ ನಾವು ಟೀಮ್ನ ತಂಡದ ನಾಯಕರಾಗಿರ್ತಾರೆ ಯಾರು, ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಆಗಿದ್ದಾಗ ಅವ್ರಿಗೊಂದು ಅನುಭವ ಇರುತ್ತೆ. ಫೀಲ್ಡಿಂಗ್ ಅನ್ನ ಯಾವ ರೀತಿ ನಿಭಾಯಿಸಬೇಕು, ಫೀಲ್ಡ್ ಸೆಟ್ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಅವರಿಗೊಂದು ಸಾಕಷ್ಟು ಅನುಭವಗಳು ಇರೋದ್ರಿಂದ ಅವ್ರು ಆ ತಂಡವನ್ನ ಫೀಲ್ಡಿಂಗ್ ಸೆಟ್ ಮಾಡೋದು ಅವರು ಒಂದು ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಕೆಲವೊಂದು ಕಡೆ ಏನಾಗಿರುತ್ತೆ ಅಂದ್ರೆ ಕ್ಯಾಪ್ಟನ್ಗಳು ಬೇರೆ ಇದ್ರು. ಈಗ ಶುಭ್ಮನ್ ಗಿಲ್ ಇದ್ರು, ಈಗ ಟೆಸ್ಟ್ ಅಂತ ಬಂದಾಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಇದ್ರು. ಫೀಲ್ಡ್ ಸೆಟ್ ಮಾಡೋದು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ಮಾಡ್ತಾ ಇದ್ರು ಅವ್ರು ಇರ್ಬೇಕಾದ್ರೆ. ಇವಾಗ ಏನಾಗಿರುತ್ತೆ ಅಂದ್ರೆ ಕ್ಯಾಚ್ ಡ್ರಾಪ್, ಅಲ್ಲಿ ಏನಾದ್ರು ಯುವ ಆಟಗಾರರು ಕ್ಯಾಚ್ ಡ್ರಾಪ್ ಆಯ್ತು, ಮಿಸ್ ಫೀಲ್ಡಿಂಗ್ ಮಾಡುದು ಅಂದ್ರೆ ಅಲ್ಲಿ ಸ್ವಲ್ಪ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ಅವರನ್ನ ಎದುರಿಸಕ್ಕೆ ಈ ಯುವ ಆಟಗಾರರು ಹೆದರ್ತಾ ಇದ್ರು, ಎಲ್ಲಿ ನಾವು ಬೈಸ್ಕೊಂತೀವಿ ಅಂತ. ಆಮೇಲೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಬೈಸ್ಕೊಳ್ಳುವಂತಹ ವಿಷಯನ ಹಂಚ್ಕೊಳ್ಳೋದಾಗಿರ್ಬೋದು. ಅಂದ್ರೆ ತಮ್ಮ ಒಬ್ಬರ ಮೇಲೆ ಹಿಡಿತಾ ಇರುತ್ತೆ. ಒಂದು ಆನ್ ಫೀಲ್ಡ್ ಅಲ್ಲಿ ಯಾರಾದ್ರೂ ಮಿಸ್ ಫೀಲ್ಡಿಂಗ್ ಮಾಡಿದ್ರೆ ತಂಡದ ಈ ಅನುಭವಿ ಆಟಗಾರರಿಂದ ನಾವು ಬಯಸ್ಕೊಳ್ಬಹುದು ಅಂತ ಹೆದರಿಕೆಯಿಂದ ಚೆನ್ನಾಗಿರೋ ಫೀಲ್ಡಿಂಗ್ ಅನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. ಅದೇ ನಮ್ಗೆ ಇಲ್ಲಿ ಕೊರತೆ ಕಾಡ್ತಿರೋದು ಅದೇ. ಯಾಕಂತಂದ್ರೆ ನಾವು ಯುವ ಪಡೆನ ಏನು T20 ವರ್ಲ್ಡ್ ಕಪ್ಗೆ ಕರ್ಕೊಂಡು ಹೋಗಿದ್ದೀವಿ, ಅಲ್ಲಿ ಅನುಭವಿ ಆಟಗಾರರ ಸಂಖ್ಯೆ ಕಡಿಮೆ ಇದೆ, ಗಣನೀಯವಾಗಿ ಕಡಿಮೆನೇ ಇದೆ. ಯಾಕಂತಂದ್ರೆ ಇಲ್ಲಿ 2-3 ಬಾರಿಯಾಗಿ T20 ವರ್ಲ್ಡ್ ಕಪ್ ಆಡಿರೋದು ಹೇಳಕ್ ಬಂದ್ರೆ ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ. ಇವರನ್ನ ಹೊರತುಪಡಿಸಿದ್ರೆ ಈ ಎಲ್ಲರದು ಈ 2ನೇ T20 ವರ್ಲ್ಡ್ ಕಪ್ ಆಗಿರುತ್ತೆ. ಸೂರ್ಯಕುಮಾರ್ ಅವ್ರದ್ದು ಇದು 2ನೇ T20 ವಿಶ್ವಕಪ್ ಆಗಿರುತ್ತೆ. ಅದೇ ರೀತಿ ಅನುಭವಿ ಆಟಗಾರರ ಕೊರತೆಯಿಂದ ಮಿಸ್ ಫೀಲ್ಡಿಂಗ್ಗಳು ಜಾಸ್ತಿ ಆಗ್ತಾ ಇದಾವೆ. ವಿರಾಟ್ ಕೊಹ್ಲಿ ಅವರು ಈ ಒಂದು ಸ್ಥಾನದಲ್ಲಿ ತುಂಬಾ ಅದ್ಭುತವಾದ ಫೀಲ್ಡಿಂಗ್ ಮಾಡ್ತಾ ಇದ್ರು. ರವೀಂದ್ರ ಜಡೇಜಾ, ರೋಹಿತ್ ಶರ್ಮಾ ಈ ತರದ ಆಟಗಾರರುಗಳು ನಮ್ಮ ಭಾರತ ತಂಡದಲ್ಲಿ ಏನಂದ್ರೆ ಫೀಲ್ಡಿಂಗ್ ಇಂದಲೇ ಒಂದು 20-30 ರನ್ ಬಚಾವ್ ಮಾಡಿದ್ರು. ಮುಂದೆ ಬೌಲಿಂಗ್ ನಾವು ಈಗ ರನ್ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಮ್ಯಾಚ್ ಫೀಲ್ಡಿಂಗ್ ನಲ್ಲೂ ಕೆಲವೊಂದು ಬಾರಿ ಮೊನ್ನೆ ಸರ್ ಡಿಸ್ಕಷನ್ ಅಲ್ಲೂ ಅದೇ ಹೇಳ್ತಾ ಇದ್ರು, ಫೀಲ್ಡಿಂಗ್ ಇಂದಲೇ ಎಷ್ಟೋ ಜನ ಮ್ಯಾನ್ ಆಫ್ ದಿ ಮ್ಯಾಚ್ ಗಳು ತಗೊಂಡಿದ್ದಾರೆ, ಜಾಂಟಿ ರಾಡ್ಸ್ ಅಂತವರು. ಇಂತಹ ಫೀಲ್ಡಿಂಗ್ ಚೆನ್ನಾಗಿದ್ರೆ ತಂಡದ ಗೆಲುವಿಗೆ ಪ್ರಮುಖ ಕಾರಣ ಆಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸರ್ ಹೇಳ್ದಂಗೆ ಫೀಲ್ಡಿಂಗ್ ನಲ್ಲಿ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಮಾಡದೆ ಹೋದ್ರೆ ನಾವು ವೆಸ್ಟ್ ಇಂಡೀಸ್ ತಂಡವನ್ನ ಕಟ್ಟು ಹಾಕ್ಬೋದು, ಮಿಸ್ ಫೀಲ್ಡಿಂಗ್ ಆಗದೆ ಹೋದ್ರೆ. ಇವಾಗ ವೆಸ್ಟ್ ಇಂಡೀಸ್ ಅವ್ರದ್ದು ಏನಂದ್ರೆ ಹೊಡಿಬಡಿ ಆಟ, ಅವರಿಗೆ ಸ್ಟಾರ್ಟಿಂಗ್ ನಲ್ಲಿ ರನ್ ಬರದೆ ಹೋದ್ರೆ ಅವರು ವಿಚಲಿತರಾಗಿ ಕೆಟ್ಟ ಹೊಡೆತಕ್ಕೆ ಹೊಡೆಯೋದ್ರ ಹೋಗಿ ಕ್ಯಾಚ್ ಕೊಡುವಂತ ಸನ್ನಿವೇಶಗಳು ತುಂಬಾ ಇದಾವೆ.
ಒಂದು ನಿಟ್ಟಿನಲ್ಲಿ ನಾವು ಫೀಲ್ಡಿಂಗ್ ಮತ್ತು ಬೌಲಿಂಗ್ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋದರೆ ಭಾರತಕ್ಕೆ ಇವತ್ತು ಅವಕಾಶಗಳು ಇದ್ದಾವೆ. ಆ ರೀತಿಯಲ್ಲಿ ಫೀಲ್ಡಿಂಗ್ ಒಂದು ಸರಿಪಡಿಸ್ಕೊಳ್ಬೇಕು. ನಾವು ಹಿಂದಿಂದ ಕೆಲವೊಂದಿಷ್ಟು ಮ್ಯಾಚ್ಗಳಲ್ಲಿ ಫೀಲ್ಡಿಂಗಿಂದಲೇ ಎಷ್ಟೋ ಒಂದು ಮ್ಯಾಚ್ಗಳನ್ನು ಕ್ಯಾಚ್ಗಳನ್ನು ಡ್ರಾಪ್ ಆಗಿದ್ದಾವೆ. ಕ್ಯಾಚ್ಗಳು ಡ್ರಾಪ್ ಆದರೆ ಸಲೀಸಾಗಿ ಮ್ಯಾಚ್ಗಳು ಹೋದ ರೀತಿಯಲ್ಲಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಮ್ಯಾಚ್ಗಳನ್ನು ಸರಿಯಾಗಿ ಕ್ಯಾಚ್ಗಳನ್ನಾಗಿರ್ಬೋದು ಫೀಲ್ಡಿಂಗ್ನಲ್ಲಿ ಸರಿಯಾಗಿ ಮುಂದುವರ್ಸ್ಕೊಂಡು ಹೋದರೆ ಅದೇ ನಮ್ಗೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಮೇಡಮ್. ಎಸ್, ಈಗ ಪ್ರೇಮ್ ಅವರೇ ಆಗಲೇ ರಘುವೀರ್ ಹೇಳಿದ್ರು, ಅಂದ್ರೆ ಈಗ IPL ನಲ್ಲಿ ಆಡೋದ್ರಿಂದ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳಿಗೆ ಈ ಒಂದು ಭಾರತದ ಸ್ಟೇಡಿಯಂಗಳು ಯೂಸ್ ಟು ಆಗಿರುತ್ತೆ. ಸೊ ಇವತ್ತಿನ ಪಿಚ್ ರಿಪೋರ್ಟ್ ಯಾರಿಗೆ ಸಪೋರ್ಟಿವ್ ಆಗಿರುತ್ತೆ? ಒಂದು ಮೇಡಮ್, ನಾವು ವಾಸ್ತು ಪ್ರಕಾರ ಮನೆ ಕಟ್ಟಿರ್ತೀವಿ, ನೆಂಟರು ಬಂದಿರ್ತಾರೆ, ಒಂದು ವಾರ ಉಳ್ಕೊಂಡು ಹೋಗ್ತಾರೆ, ಗೊತ್ತಾಗ್ಬೋದು ಯಾವ್ಯಾವ ರೂಮ್ ಎಲ್ಲಿದ್ದಾವೆ ಅಂತ. ಬಟ್ ಇದಕ್ಕೆ ಯಾವ ಮಣ್ಣು ತಂದು ಮಾಡಿದೀವಿ ಅಂತ ಗೊತ್ತಿಲ್ಲ. ಹಾಗೆ ಪಿಚ್ಚಿನ ಒಂದು ಡೆವಲಪ್ಮೆಂಟ್ ಇರ್ಬೋದು, ಮತ್ತೊಂದು ಟೀಮ್ ಇಂಡಿಯಾಕ್ಕೆ ಇರುತ್ತೆ. ಮತ್ತು ನಾವು ಆತಿಥ್ಯ ವಹಿಸ್ಕೊಂಡಿದೀವಿ ಅಂತ ಹೇಳಿದಾಗ ಆ ಪಿಚ್ಚಿನ ಯಾವ ಟ್ರ್ಯಾಕಲ್ಲಿ ರೆಡಿ ಮಾಡಿದೀವಿ ಅನ್ನುವ ಒಂದು ಮಾಹಿತಿ ಕೂಡ 100% ನಾಯಕನವರೆಗೂ ತಲುಪಿರುತ್ತೆ. ಆ ಆಧಾರದ ಮೇಲೆನೆ ಟಾಸ್ ಗೆದ್ದಾಗ ನಾವು ಬ್ಯಾಟಿಂಗು ಬೌಲಿಂಗು ಇವೆಲ್ಲ ಕೂಡ ಜಡ್ಜ್ಮೆಂಟ್ ಇರುತ್ತೆ. ಅದು ಆತಿಥ್ಯ ವಹಿಸ್ಕೊಂಡಿರೋದಕ್ಕೆ ಒಂದು ಕ್ರೌಡ್ ಹೆಲ್ಪ್ ಇರುತ್ತೆ, ಇನ್ನೊಂದು ಪಿಚ್ ಕ್ಯೂರೇಟರ್ ಹೆಲ್ಪ್ ಇರುತ್ತೆ. ಇವೆಲ್ಲವೂ ಕೂಡ ಏನೇ ಆಫ್ ದಿ ರೆಕಾರ್ಡ್ ಇರಬಹುದಾದ್ರೂ ಒಂದು ಮಾಹಿತಿ ಇದ್ದೇ ಇರುತ್ತೆ ಪಿಚ್ಚಿನ ಮಾಹಿತಿ ಬಗ್ಗೆ. ಯಾವ ರೀತಿಯ ಡ್ರೈ ಪಿಚ್ ಮಾಡಿದೇವ, ಬೌನ್ಸಿ ಟ್ರ್ಯಾಕ್ ಆಯಿತು, ಹಾಗಾಗಿ ಸ್ಪಿನ್ನಿಂಗ್ ನೆರವಾಗತ್ತಾ, ವೇಗಕ್ಕೆ ನೆರವಾಗತ್ತಾ, ನಾವು ಮೊದಲು ಬ್ಯಾಟ್ ಮಾಡಿದ್ರೆ ಎಷ್ಟು ಮೊತ್ತವನ್ನು ಕಲೆ ಹಾಕ್ಬೋದು, ಎಲ್ಲವೂ ಕೂಡ ಒಂದು ಪ್ಲಾನ್ ಇರುತ್ತೆ ಪ್ರಾಪರ್ ಆಗಿ. ಹಾಗಾಗಿ ನಮ್ದು ಅನ್ನುವ ಒಂದು ಕಾನ್ಫಿಡೆನ್ಸು ಜೊತೆಗೆ ನಮ್ಮದೇ ಹೆಚ್ಚಿನ ಸಂಖ್ಯೆಯ ಕ್ರೌಡ್ ಇರ್ತಾರೆ, ಇವೆರಡೂ ಕೂಡ ಆತ್ಮವಿಶ್ವಾಸ. ಹಾಗಾಗಿನೇ ಒಂದು ಪಿಚ್ಚಿನ ಸಂಪೂರ್ಣ ಮಾಹಿತಿ ಇರುತ್ತೆ. ಇನ್ನೊಂದು ಕಡೆಗೆ IPL ಎಷ್ಟೇ ಆಡಿದ್ರು ಕೂಡ ಒಂದು 7 ಪಂದ್ಯಗಳನ್ನು ಆಡ್ಬೋದು, ಅಥವಾ ರೊಟೇಷನ್ ಇರುತ್ತೆ, ಬೇರೆ ಬೇರೆ ತಂಡಗಳು ಹೋಮ್ ಕ್ರೌಡಿಗೆ ಹೋಗ್ಬೇಕಾಗತ್ತೆ. ಅಂತಹದೊಂದು ಪ್ರಾಕ್ಟೀಸ್ ಇರೋಕ್ಕಾಗಲ್ಲ. ಒಂದಿಷ್ಟು ಲೆಂತ್ ಬಗ್ಗೆ ಅಥವಾ ಈ ಆಂಗಲ್ ಅಲ್ಲಿ ಹೊಡೆದಾಗ, ಅಥವಾ ಕೌಕಾರ್ನರ್ ಇರ್ಬೋದು, ಅಥವಾ ನಾವು ಆಫ್ ಸೈಡು ಲೆಗ್ ಸೈಡು ಎಲ್ಲಿ ಈ ಗ್ರೌಂಡ್ ಹತ್ರ ಇದೆ, ಇವೆಲ್ಲ ಎಲ್ಲಿ ಶಾರ್ಟ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ, ಇದೊಂದಿಷ್ಟು ಬೇಸಿಕ್ ಮಾಹಿತಿಗಳನ್ನ 100% ಅವ್ರು ತಿಳ್ಕೊಂಬರ್ಬೋದು, ಅಥವಾ ಹಳೆಯ ಹಿಸ್ಟ್ರಿಗಳನ್ನು ಎತ್ಕೊಂಡ್ಬರ್ಬೋದು. ಅದರ್ವೈಸ್ ಟೀಮ್ ಇಂಡಿಯಾಕ್ಕೆ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ನಾವು ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಬೌಲಿಂಗ್ ಕೋಚ್ ಭಾರತದವರು ಬಹಳ ಎಲ್ಲೋ ನಿರಾಶೆ ವ್ಯಕ್ತಪಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಒಂದು ಡಗೌಟ್ ಅಲ್ಲಿ ಅವರ ಪ್ರತಿಕ್ರಿಯೆ ಇರಲ್ಲ, ಬೇರೆ ಟೈಮಲ್ಲಿ ಹೇಗಿರ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಅದೇ ನಮ್ಮ ಆಶೀಸ್ ನೆಹ್ರಾ ನೋಡ್ಬೇಕು, ನಿಮಗೆ IPL ಅಲ್ಲೇ ಒಂದು ಗ್ರೌಂಡ್ ಅಲ್ಲಿ ಕೂತ್ಕೊಳ್ಳಲ್ಲ. ನಾವು ನಮ್ಮ ಲಂಕಾನೇ ನೋಡಿ, ಲಸಿತ್ ಮಾಲಿಂಗನ್ ಹಾಕೊಂಡಿದ್ದಾರೆ, ಎಷ್ಟು ಎಫರ್ಟಿವ್ ಆಗಿ ಆತ ದುಬಾರಿ ಆದ್ರೆ ಏನೋ ವಾಟರ್ ಕೊಡೋ ಮೂಲಕ ಏನೋ ಒಂದು ಅಲ್ಲಿ ಒಂದು ಎಂಟ್ರಿ ಆಗ್ಬಿಟ್ಟು ಅವ್ರಿಗೆ ಒಂದು ಏನೋ ಒಂದು ಸಜೆಷನ್ ಕೊಟ್ಟು ಹೋಗ್ತಾರೆ. ಅಂದ್ರೆ ಮೋಟಿವೇಶನ್ ಇರುತ್ತೆ. ಅವನು ವರ್ಕೇ ಆಗ್ತಿರಲ್ಲ, ಯಾವ ಬಾಲ್ ಹಾಕಿದ್ರು ಏನ್ ಮಾಡ್ಬೇಕಂತ. ಆ ಲೆಕ್ಕಾಚಾರ ನೋಡಿದ್ರೆ ಆಶೀಸ್ ನೆಹ್ರಾ ಅಂತ ಅನುಭವಿಗಳು, ಆಕ್ಟಿವಿಸ್ಟ್ ಗಳನ್ನ ನಾವು ಮಾಡ್ಕೋಬೇಕು. ತುಂಬಾ ಆಕ್ಟಿವ್ ಆಗಿರ್ತಾರೆ ಅವರು. ಆ ತರದವ್ರನ್ನ ಬಿಟ್ಟು ನಾವು ಬೇರೆ ದೇಶದವ್ರಿಗೆ ಮಣೆ ಹಾಕೋದ್ರಲ್ಲಿ ಏನ್ ಅರ್ಥ ಇಲ್ಲ. ಮಾರ್ಕೆಲ್ ಇಂದ ಯಾವುದೇ ರೀತಿಯ ದೊಡ್ಡ ಪರಿಣಾಮನೇ ಆಗಿಲ್ಲ ನಮ್ಮ ಬೌಲಿಂಗ್ ಮೇಲೆ. ಬುಮ್ರಾ ನಂಬ್ಕೊಂಡಿದ್ದೇವೆ, ಬೌಲಿಂಗ್ ಕೋಚ್ ನ ನಂಬ್ಕೊಂಡಿಲ್ಲ. ಹಾಗಾಗಿ ಆ ತರದ್ದು ಅಲ್ಲೊಂದೆಲ್ಲೋ ವೀಕ್ನೆಸ್ ಕಾಣ್ತಾ ಇದೆ ನನಗೆ. ಇನ್ನೊಂದ್ ಕಡೆಗೆ ಕಂಪ್ಯಾರಿಟಿವ್ಲಿ ಅಂತ ನೋಡಕ್ ಬಂದಾಗ ಟೀಮ್ ಇಂಡಿಯಾ ಸುಭದ್ರವಾಗಿದೆ. ನಮಗೆ ಸಂಜು ಬ್ಯಾಲೆನ್ಸಿಂಗ್ ಆಗ್ತಾ ಇದ್ರೆ, ಇಲ್ಲಿ ಇಬ್ರು ಓಪನಿಂಗ್ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಇದೆ. ಅಲ್ಲಿ ಶಾಯ್ ಹೋಪ್ ಅನುಭವಿ ಆದ್ರೆ ನಮ್ಗೆ ಬ್ರೆಂಡಮ್ ಕಿಂಗ್ ಕೂಡ ಅನಾನುಭವಿನೇ ಕಂಪ್ಯಾರಿಟಿವ್ಲಿ ವೆಸ್ಟ್ ಇಂಡೀಸ್ ತಂಡಕ್ಕೆ. ನಮಗೆ ಮಧ್ಯಮ ಕ್ರಮಾಂಕ ಸಿಮ್ರನ್ ಹಿಟ್ಮೇರ್ ಅವ್ರನ್ನ 2 ಬಾಲಿಗೆ ವಾಪಸ್ ಕಳಿಸಿರುವಂತ ನಮ್ಮ IPL ಅಲ್ಲಿ ನಮ್ಮ ಭಾರತೀಯ ಬೌಲರ್ಗಳಿಗೆ ಅನುಭವ ಇದೆ. ಹಿಟ್ಮೇರ್ ಬಂದ್ರೆ ದೊಡ್ಡ ಮೊತ್ತ, ಇಲ್ಲ ಅಂದ್ರೆ ಹೋದ್ರು ಅನ್ನುವ ಕ್ಯಾಟಗರಿಗೆ ಸೇರ್ತಾರೆ. 3ನೇ ಕ್ರಮಾಂಕದಲ್ಲಿ ಆಡುವ ಆಟಗಾರ, ಅಷ್ಟು ದೊಡ್ಡ ಹಿಟ್ಟರ್ ಅಗತ್ಯ ಇರಲ್ಲ, ಅವರು ಫಿನಿಶರ್ ಹಂತಕ್ಕೆ ಇರಬೇಕು. ನಂತರ ನಿಮಗೆ ನೋಡೋದಾದ್ರಷ್ಟೇ ರಮನ್ ಪೋವೆಲ್ ಬರ್ತಾರೆ. ಪೋವೆಲ್ಗೂ ನಾವು ನಮ್ಮ ಮಧ್ಯಮ ಕ್ರಮಾಂಕ ಸೂರ್ಯ ಮತ್ತು ತಿಲಕ್ ವರ್ಮಗೂ ಅಷ್ಟು ತಾಳ್ಮೆ ಇಲ್ಲ ಅವರಿಗೆ. ಒಂದು 4 ಬಾಲ್ ಆಡಿದ್ರೆ ಅಗ್ರೆಸಿವ್ ಮೋಡ್ಗೆ ಹೋಗ್ಬಿಡ್ತಾರೆ. ಅವ್ರನ್ನ ರಘು ಹೇಳಿದಾಗೆ ಡಾಟ್ ಬಾಲ್ ಹಾಕಿದ್ರೆ ಹಾಗೇನು ಅಲ್ಲೂ ಕಟ್ ಮಾಡ್ಬೋದು. ನಂತರ ನಿಮಗೆ ಹೋಲ್ಡರ್ ಬರ್ತಾರೆ, ಹೋಲ್ಡರ್ ರುದ್ರಫೋರ್ಡ್ ಬರ್ತಾರೆ. ಆಮೇಲೆ ಅದಾದ್ಮೇಲೆ ನಮಗೆ ಹೋಲ್ಡರೇ ಜೆಸನ್ ಹೋಲ್ಡರೇ ನಮಗೆ ಒಂಚೂರು ಅನುಭವಿ ಮತ್ತೆ ಕಾಮ್ ಪ್ಲೇಯರ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅವರೇ. ಅದಾದ್ಮೇಲೆ ಮತ್ತು ಶಫರ್ಡ್ ಇದ್ದಾರೆ ಕಂಪ್ಲೀಟ್ಲಿ. ಅದಾದ್ಮೇಲೆ ಅಖಿಲ್ ತುಂಬಾ ಚೆನ್ನಾಗಿನೇ ಆಡ್ತಾರೆ ಬೌಲಿಂಗ್ ಬ್ಯಾಟಿಂಗು. ಆಮೇಲೆ ಮೋಟಿ ಇದ್ದಾರೆ, ಅವ್ರದ್ದು ಸ್ಪಿನ್ ಕೂಡ ತುಂಬಾ ಚೆನ್ನಾಗಿದೆ. ಮೇ ಬಿ ಅವ್ರ ಮೇಲೂ ಗಮನ ಹರಿಸಬೇಕು. ಅಖಿಲ್ ಮತ್ತು ಮೋಟಿ ಸ್ಪಿನ್ ಸಾರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂತರ ಜೋಸೆಫ್ ಅವರು ವೇಗ ಹೋಲ್ಡರ್ಗೆ ಸಾಥ್ ಕೊಡ್ತಾರೆ. ಒಳ್ಳೆ ಬೌಲಿಂಗ್ ಲೈನ್ ಅಪ್ ಅಂತೂ ಅವ್ರದ್ದಿದೆ. ಬಟ್ ಕಂಪೇರಿಟಿವ್ಲಿ ಹೋಲಿಸಿದ್ರೆ ಸ್ಪಿನ್ ಇರ್ಬೋದು ಮತ್ತು ವೇಗದ ಡಿಪಾರ್ಟ್ಮೆಂಟ್ ಇರ್ಬೋದು, ಬೌಲಿಂಗ್ ಅಲ್ಲಿ ಭಾರತ ಮೇಲುಗೈ ಸಾಧಿಸುತ್ತೆ. ಮೆಚುರಿಟಿ ಅಂತ ಹೇಳಿದಾಗ ನನಗೆ ಅನ್ಸುತ್ತೆ ಭಾರತೀಯ ಬ್ಯಾಟ್ಸ್ಮನ್ ಗಳಲ್ಲಿ ಕಂಪ್ಯಾರಿಟಿವ್ಲಿ ಅಗ್ರೆಸಿವ್ ಮೋಡು ಇದೆ, ಆಮೇಲೆ ಕಾಮನ್ ಕಂಪೋಸ್ ಆಗಿ ಆಡುವಂತ ಕೆಟಗರಿ ಕೂಡ ಇದೆ. ಒಂದು ಅವ್ರದ್ದು T20ಗೆ ಅಗ್ರೆಸಿವ್ ಮೋಡೇ ಬೇಕು ಅನ್ನುವ ನಿಟ್ಟಿನ ತಂಡ ಇದೆ. ಹಾಗಾಗಿ ಅದನ್ನ ಅಲ್ಲೇ ವೀಕ್ನೆಸ್ ಮಾಡಿ ಕೆಡಬಹುದು. ಆ ನಿಟ್ಟಿನಲ್ಲಿ ಕಂಪೇರ್ ಮಾಡೋದಾದ್ರೆ ಪಿಚ್ ಹೆಲ್ಪು, ಕ್ರೌಡ್ ಹೆಲ್ಪು, ನಮ್ಮದೇ ದೇಶೀಯ ಅಭಿಮಾನಿಗಳ ಮಧ್ಯೆ ನಾವು ಆಡ್ತಿರ್ಬೇಕಾದ್ರೆ ಎಲ್ಲವೂ ಕೂಡ ಹೆಲ್ಪ್ಫುಲ್ ಆಗಿದೆ.
ಹಾಗಾಗಿ ನನಗನ್ಸುತ್ತೆ ಡಿಪೆಂಡಿಂಗ್ ಚಾಂಪಿಯನ್ ಇವತ್ತು ಯಾವ ತಂಡ ಗೆಲ್ಲತ್ತೆ ಆಲ್ಮೋಸ್ಟ್ ಫೈನಲ್ ಇದ್ರಲ್ಲಿ ಒಂದು ಬರುತ್ತೆ ಮೇಡಮ್. ಓಕೆ, ಇನ್ನು ರಘುವೀರ್, ಈಗ ಇನ್ನೊಂದು ಕಡೆ ನಮ್ಮ ಭಾರತ ತಂಡದಲ್ಲಿ ಯಾರು ಇವತ್ತು ಗೇಮ್ ಚೇಂಜರ್ ಆಗಬಹುದು, ಜೊತೆಗೆ ಯಾರು ನಮ್ಮ ಭಾರತ ತಂಡಕ್ಕೆ ಡೇಂಜರಸ್ ಆಗ್ತಾರೆ ವೆಸ್ಟ್ ಇಂಡೀಸ್ ಕಡೆಯಿಂದ? ಅದೇ ನಮ್ಮ ಭಾರತ ತಂಡದಲ್ಲಿ ಇವಾಗ ನಮಗೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇವರಿಬ್ಬರ ಮೇಲಂತೂ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ನಾವೇನು ಅಭಿಷೇಕ್ ಶರ್ಮಾ ಅವರು ನಂಬರ್ 1 ರ್ಯಾಂಕಿಂಗ್ ಬ್ಯಾಟ್ಸ್ಮನ್ ಅಂತ ಏನು ಹೇಳ್ತಾ ಇದ್ವಲ್ಲ, ಕಳೆದೊಂದು ಮ್ಯಾಚಿನಲ್ಲಿ ಚೆನ್ನಾಗಿ ಅದ್ಭುತ ಪ್ರದರ್ಶನ ತೋರಿದ್ದಾರೆ. ಆದ್ದರಿಂದ ಅವರಿಂದ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಅವರು ಇವಾಗ ನಮಗೆ ಮುಂದಿನ ಹಂತದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾರೆ, ಇವಾಗ ಜಿಂಬಾಬ್ವೆ ಅವರ ಒಟ್ಟಿಗೆ ಆಡಿರುವಂತಹ ಆಟ ಸಮಾಧಾನಕರ ಆಗಿತ್ತು, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಫ್ಯಾನ್ಸ್ಗಳು ಇಟ್ಕೊಂಡಿದ್ದಾರೆ. ಅದೇ ರೀತಿ ಸಂಜು ಸ್ಯಾಮ್ಸನ್ ಅವರು, ಯಾಕಂತಂದ್ರೆ ಫಾರ್ಮ್ ನಲ್ಲಿ ಇದ್ದಂತ ಇಶಾನ್ ಕಿಶಾನ್ ಬದಲಿಗೆ ಅವರಿಗೆ ಓಪನಿಂಗ್ ಆಗಿ ಕಣಕ್ಕಿಳಿಸ್ತಾ ಇದ್ದಾರೆ. ಕಳೆದೊಂದು ಮ್ಯಾಚ್ ನಲ್ಲಿ ಅದ್ಭುತವಾದ ಪ್ರದರ್ಶನನೇ ತೋರಿದ್ದಾರೆ. ಆದ್ರಿಂದ ಅವ್ರ ಬ್ಯಾಟ್ ನಿಂದ ಸಾಕಷ್ಟು ರನ್ಗಳ ನಿರೀಕ್ಷೆ ಇದೆ. ಇವತ್ತು ನಾವು ಮ್ಯಾಚ್ ಗೆಲ್ತೀವಿ ಅಂದ್ರೆ ನಮ್ಮ ಟಾಪ್ ಆರ್ಡರ್ಗಳು ಚೆನ್ನಾಗಿ ಮಿಂಚಬೇಕು. ಅದ್ರ ಜೊತೆ ಬೌಲಿಂಗ್ ನಲ್ಲಿ ನಾವು ಯಾವ ವೆಸ್ಟ್ ಇಂಡೀಸ್ ಅಂತಹ ದೈತ್ಯ ಕ್ರಿಕೆಟ್ ಬ್ಯಾಟ್ಸ್ಮನ್ ಗಳನ್ನ ವಿಕೆಟ್ ಪಡೆದುಕೊಳ್ಬೇಕು. ನಾವು ನೋಡ್ತಾ ಇದೀವಿ T20 ವರ್ಲ್ಡ್ ಕಪ್ ನಲ್ಲಿ ಕೊನೆ ವಿಕೆಟ್ ತಗೊಂಡಿರೋರು ವಿರಾಟ್ ಕೊಹ್ಲಿ ಅವರು. ಈ ಅದರ ನಂತರ ನಮ್ಮ ಬೌಲರ್ಗಳು ವಿಕೆಟೇ ತಗೊಂಡಿಲ್ಲ, ಅಂದ್ರೆ ಎದುರಿಸೇ ಇಲ್ಲ. ನಾವು 2016 ಸೆಮಿಫೈನಲ್ ಕೊನೆ ಬಾರಿ ಎದುರಿಸಿರೋದು. ಅದರ ನಂತರ ನಾವು ಇವಾಗ ಡಿಫೆಂಡಿಂಗ್ ಚಾಂಪಿಯನ್ ಅಂತ ಏನು ಭಾರತ ಪಟ್ಟಣ ಉಳಿಸ್ಕೊಬೇಕಲ್ಲ, ಅದು ನಾವು ಯಾರನ್ನ ಎದುರಿಸ್ತಿದೀವಿ ಅಂದ್ರೆ 2 ಬಾರಿ ಚಾಂಪಿಯನ್ ಆಗಿರೋರು. ವೆಸ್ಟ್ ಇಂಡೀಸ್ ತಂಡನು ಯಾವುದೇ ಸಾಧಾರಣವಾದಂತಹ ತಂಡ ಅಲ್ಲ. ಇವಾಗ 2014 ಮತ್ತು 2012 ಮತ್ತೆ 2016 ಶ್ರೀಲಂಕಾ ಆತಿಥ್ಯ ವಹಿಸ್ಕೊಂಡಾಗ ಒಂದ್ಸಲ T20 ವರ್ಲ್ಡ್ ಕಪ್ ವಿನ್ ಆಗಿತ್ತು. ಅದರ ನಂತರ ಭಾರತ ಆತಿಥ್ಯ ವಹಿಸ್ಕೊಂಡಾಗ T20 ವರ್ಲ್ಡ್ ಕಪ್ ವಿನ್ ಆಗಿತ್ತು. ಅದೇ ಈ ಬಾರಿನೂ ಅದೇ ರೀತಿ ರಿಪೀಟ್ ಆಗಿದೆ. 2026 ಭಾರತ ಮತ್ತೆ ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ಅದೊಂದು ಆಧಾರದ ಮೇಲೆ ವೆಸ್ಟ್ ಇಂಡೀಸ್ಗೆ ಚಾನ್ಸ್ ಇದೆಯೇನೋ. ಮತ್ತೆ ಲಾಸ್ಟ್ ಡಿಜಿಟ್ 2026 ಅಂತ ಹೇಳಿ 6 ಡಿಜಿಟ್ ಮೇಲೇನು ಹೇಳ್ಕೊಂಡಿದ್ದಾರೆ. ಆದ್ರೆ ಭಾರತ ತಂಡ ಅದನ್ನ ಬಿಟ್ಕೊಡುವಂತ ಚಾನ್ಸೇ ಇಲ್ಲ. ವೆಸ್ಟ್ ಇಂಡೀಸ್ ತಂಡವನ್ನ ಎದುರಿಸುವಂತ ಎಲ್ಲಾ ಕಾರ್ಯತಂತ್ರನ ರೂಪಿಸಿಕೊಂಡು ಬಂದಿದೆ. ಎಸ್, ಈಗ ಇನ್ನೊಂದ್ ಕಡೆ ಇದೆಲ್ಲ ಒಂದ್ ಕಡೆ ಆದ್ರೆ ನಿನ್ನೆ ಮ್ಯಾಚ್ ನಡೆಯುತ್ತೆ ಶ್ರೀಲಂಕಾ ಹಾಗೂ ಪಾಕಿಸ್ತಾನದ ನಡುವೆ. ಇದರಲ್ಲಿ ಒಂದು ವೈಡ್ ವಿವಾದ ಸೃಷ್ಟಿಯಾಗಿದೆ. ಪ್ರೇಮ್ ಸರ್, ಅಂದ್ರೆ ನಿನ್ನೆ ಮ್ಯಾಚ್ ನಲ್ಲಿ ಶ್ರೀಲಂಕಾ ತಂಡಕ್ಕೆ ಮೋಸ ಆಗಿದೆ ಅನ್ನುವಂಥ ಚರ್ಚೆ ಎಲ್ಲಾ ಕಡೆ ಇದೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನಿಜ, ಈ ಒಂದು ವಿವಾದ ನೋಡಿದ್ರೆ ನಮ್ಮ IPL ರೂಲ್ ಬೆಸ್ಟ್ ಅನ್ಸುತ್ತೆ. ವೈಡ್ ರಿವ್ಯೂ ಇತ್ತು, ಜೊತೆಗೆ ಆ ರಿವ್ಯೂ ಪದ್ಧತಿ ಎಲ್ಲೋ ಒಂದ್ ಕಡೆ ಇಂಟರ್ನ್ಯಾಷನಲ್ ಇದೆಯಾ ಅಂತ ಬಹಳಷ್ಟು ಜನ ರಿವ್ಯೂ ತಗೋಬೋದಿತ್ತಲ್ಲ ಅಂದ್ರು. ಮೇ ಬಿ ICC ಅಂತ ಟೂರ್ಗಳಲ್ಲಿ ಇಲ್ಲ, ಅದು ವರ್ಲ್ಡ್ ಕಪ್ಗಳಲ್ಲಿ ಆ ಒಂದು ನಿಯಮವನ್ನ ಇನ್ಕ್ಲೂಡ್ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಏನು 5ನೇ ಬಾಲ್ ಇದೆಯಲ್ಲ ಸಿಂಚನ, 5ನೇ ಬಾಲ್ ಕೂಡ ಅತ್ಯುತ್ತಮವಾಗಿ ಅವರು ಆ ಬೌಲಿಂಗ್ ಮಾಡ್ತಾರೆ. ವೈಡ್ ಲೈನ್ ಯಾರ್ಕರ್ ಹಾಕ್ಲಿಕ್ಕೆ ಮುಂದಾದಾಗ ಈ ಬ್ಯಾಟ್ಸ್ಮನ್ ಮೂವ್ಮೆಂಟ್ ಇರುತ್ತೆ. ಮೇ ಬಿ 5ನೇ ಬಾಲ್ ಅನ್ನ ವೈಡ್ ಕೊಟ್ಟಿರೋದ್ರಲ್ಲಿ ಅಗ್ರಿ, ಅಂಪೈರ್ ತೀರ್ಮಾನ ಉತ್ತಮವಾಗಿದೆ. ನಂತರ 6ನೇ ಬಾಲ್ನು ಕೂಡ ಅದೇ ಆಂಗಲ್ ಅಲ್ಲಿ ಮಾಡ್ತಾರೆ. ವೈಡ್ ಲೈನ್ ಇಂದ 2-3 ಇಂಚ್ ಆಚೆ ಬಿದ್ದಿರುತ್ತೆ, ಆ ಬಾಲ್ನು ಕೂಡ ವೈಡ್ ಕೊಡ್ತಾರೆ. ಇದು ವಿವಾದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಕೇವಲ 6 ರನ್ ಬೇಕು, ಅದ್ಭುತವಾಗಿ ಆಡಿದ್ದಾರೆ. ನಿಮ್ಮ ಆರಂಭಕ್ಕೆ ನಿಶಾಂಕ ವಿಕೆಟ್ ಹೋಗುತ್ತೆ. ತದನಂತರ ಅಬ್ರಾರ್ ಅವರು ಅಹಮದ್ 3 ವಿಕೆಟ್ ಅನ್ನ ಬ್ಯಾಕ್ ಟು ಬ್ಯಾಕ್ ಅವರ ಒಂದು ಕೈ ಚಳಕ 3 ವಿಕೆಟ್ ಏನ್ ಎತ್ಕೋತಾರೆ. ಅಲ್ಲಿ ಲಂಕಾ ಕುಸ್ತೋಗುತ್ತೆ. ಏನ್ ಪವನ್ ರತ್ನಾಯ್ಕೆ ಒಂದು ಹಾಫ್ ಸೆಂಚುರಿ, ಅದ್ರ ಜೊತೆಗೆ ನಾಯಕನ ಆಟ ಏನಿದೆಯಲ್ಲ, ಈ ಆಟವನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ನಂತರ ಬಂದ ನಾಯಕ ಅದ್ಭುತವಾಗಿ ಆಡ್ತಾರೆ. ರತ್ನಾಯ್ಕೆಯನ್ನು ಹೊರತುಪಡಿಸಿದ್ರೆ ನಮಗೆ ಶನಕ ತೋರಿದಂತ ಅಬ್ಬರದ ಆಟ ಇದೆಯಲ್ಲ, ಇದು ಪಾಕಿಸ್ತಾನ ಆಸೆ ಕಮರು ಹೋಯಿತು. 62 ರನ್ಗೂ ಹೆಚ್ಚಿನ ಅಂತರದ ಗೆಲುವು ಬೇಕಾಗಿತ್ತು, ಅದೆಲ್ಲೋ ತಪ್ಪು. ಇನ್ನೊಂದ್ ಕಡೆಗೆ ಬ್ಯಾಕ್ ಟು ಬ್ಯಾಕ್ ಸೋಲಿಂದ ಕಂಗೆಟ್ಟಿದ್ದಂತ ಲಂಕಾಗೆ ಇದೊಂದು ಗೆಲುವಿನ ಆಸೆ ಇತ್ತು. ಅದ್ರ ಮೂಲಕ ಎಂಡ್ ಮಾಡೋಣ, ಯಾಕಂದ್ರೆ ಅವರು ಕೂಡ ಒನ್ ಆಫ್ ದಿ ವರ್ಲ್ಡ್ ಕಪ್ ನ ಆಯೋಜಕರಾಗಿದ್ರು. ಸೊ ಅದೇ ಅವರ ದೇಶದಲ್ಲೇ ನಡೆದಿದ್ರಿಂದ ಅವ್ರಿಗೆ ಲಾಭ ಇತ್ತು. 2 ಮ್ಯಾಚ್ ಹೀನಾಯವಾಗಿ ಸೋತ ನಂತರ ಇದು ಅತ್ಯುತ್ತಮ ಗೆಲುವು. ಆದ್ರೆ ಈ ಗೆಲುವನ್ನ ತಪ್ಪಿಸಿದ್ದು ನನ್ನ ಪ್ರಕಾರ ಅಂಪೈರ್ನ ಈ ತೀರ್ಮಾನ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಲಂಕಾ ಗೆಲುವನ್ನ ಕಸಿದುಕೊಳ್ತು. ನಿಜ, ನೀವು ಹೇಳಿದಂಗೆ ಅದು ವಿವಾದಾತ್ಮಕ ತೀರ್ಪು. ಅದನ್ನ ಪ್ರಶ್ನೆ ಮಾಡೋಕ್ಕೂ ಆಗ್ಲಿಲ್ಲ. ಕೊನೆಯ ಬಾಲು ಕ್ಷಣಕ್ಕಾಗಿ ನಿರಾಶೆ ಆಗಿದ್ದಲ್ದೆ ಲಂಕನ್ ಪ್ಲೇಯರ್ಸ್ಗೂ ಲಂಕನ್ ಅಭಿಮಾನಿಗಳಿಗೂ ಕೂಡ ನಿರಾಶೆ ಆಯ್ತು. ಜೊತೆಗೆ ಪಾಕಿಸ್ತಾನಕ್ಕೆ ಅದಾಗ್ಲೇ ನಿರಾಸೆ ಆಗಿತ್ತು. ಯಾಕಂದ್ರೆ ವಿಶ್ವಕಪ್ ಇಂದ ಔಟ್ ಅವರ, ನಿಜಕ್ಕೂ ಅವ್ರು ಹೋಗಬಾರ್ದು. ಯಾಕಂದ್ರೆ ನ್ಯೂಜಿಲೆಂಡ್ ಸಾಮರ್ಥ್ಯದಿಂದನೇ ಆಡಿದ್ರು ಇದು ಕಂಪ್ಲೀಟ್ಲಿ. ಅವ್ರು ಹೋಗಿದ್ದೆ ಅಗ್ರಿ ಇದೆ. ಹಾಗಾಗಿ ನ್ಯೂಜಿಲೆಂಡ್ ಮುಂದಕ್ಕೆ ಹೋಯ್ತು, ಪಾಕಿಸ್ತಾನ ಮನೆಗೆ ಹೋಯ್ತು. ಎಸ್, ಇನ್ನು ಇಷ್ಟೊತ್ತು ಇಬ್ರು ಕೂಡ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವತ್ತು ಭಾರತ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ, ಗೆದ್ರೆ ಸೆಮಿಫೈನಲ್ಸ್ಗೆ ಎಂಟ್ರಿ ಕೊಡ್ತಾರೆ. ಹೀಗಾಗಿ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.